Uh, s- uh, st- strong first one is strong focused process process on acyl A and acyl B. ಅಲ್ಲ, ಅಸಿಲ್ ಎ ಮತ್ತೆ ಅಸಿಲ್ ಬಿ ಗೆ ಏನ್ ಪ್ರೋಸೆಸ್ ಫಾಲೋ ಮಾಡ್ತೀರಾ ಅದಕ್ಕಿಂತ ಜಾಸ್ತಿ ಫೋಕಸ್ ಜಾಸ್ತಿ ಇರ್ಬೇಕು ಆ ಹೌದೌದು ಪ್ರೋಸೆಸ್ ಮೇಲೆ. ಹೌದು ಓಕೆನಾ? ಹೌದೌದು ಅಸಿಲ್ ಎ ಅಸಿಲ್ ಬಿ ಪ್ರೋಸೆಸ್ ಫಾಲೋ ಮಾಡೋದಲ್ಲ. ಓಕೆನಾ? ಓಕೆ ಹ್ಮ್ ಸ್ಟ್ರಾಂಗ್ ಓಕೆ ಹ್ಮ್ more than ಅದಾದ್ಮೇಲೆ more than acyl A and acyl B. Strong ಹ್ಮ್ focused acyl A and acyl B more ಹ್ಮ್ than acyl A and acyl B. ಹ್ಮ್ ಓಕೆ. ಓಕೆ ಅಷ್ಟು ಹೇಳಿದ್ರ ಆಗುತ್ತಲ್ವಾ ಸರ್? ಅಲ್ಲ, ಓಕೆ, ಅದ್ ಹೇಳಿದ್ರೆ ಆಗುತ್ತೆ. ಅದಾದ್ಮೇಲೆ ಮೇನ್ ಏನು ಅಲ್ಲಿ ಹಾರ್ಡ್ವೇರ್ ರಿಟೆಂಡೆನ್ಸಿನ ಇರ್ಬೇಕು. ಹೌದು ಹೌದು ಹೌದೌದು ಅದು ಸರ್. ಮೇನು. ಆಮೇಲೆ ಇನ್ನೊಂದು ಇನ್ನೊಂದು ಬಂದು ಇಂಪೆಂಡೆನ್ಸ್ ಬಿಟ್ವೀನ್ ಸ್ಟ್ರಾಂಗ್ ಫೋಕಸ್ಡ್ ಆನ್ ಇಂಪೆಂಡೆನ್ಸ್ ಬಿಟ್ವೀನ್ ಹಾರ್ಡ್ವೇರ್. ಓಕೆ, ಇಂಪಿಡೆನ್ಸ್ ಬಿಟ್ವೀನ್ ದ ಹಾರ್ಡ್ವೇರ್. ಓಕೆ, ಸರಿ. ಸೊ ನಿಮಗೊಂದು ಜನರಿಕ್ ಆಗಿ ಐಡಿಯಾ ಬಂದಿದೆ ಅಲ್ವಾ? ಹೌದು ಓಕೆ, ನಾನು ಇವಾಗ ಸ್ಕ್ರೀನ್ ಶೇರ್ ಮಾಡ್ತೀನಿ ನಿಮ್ಗೆ. ಇವತ್ತು ಮುಗಿಸೋಣ ಆಯ್ತು. ಫಂಕ್ಷನಲ್ ಸೇಫ್ಟಿ ತುಂಬಾ ಏನ್ ತಲೆ ಕೆಡಿಸ್ಕೊಳ್ಳೋದು ಬೇಡ, ಓಕೆ ಆಯ್ತಾ? ಓಕೆ ಸೊ ನಿಮ್ಗೆ DFMEA ಮತ್ತೆ ಫಂಕ್ಷನಲ್ ಸೇಫ್ಟಿಗೆ ಡಿಫರೆನ್ಸಸ್ ಗೊತ್ತಾಗಬೇಕು. ಹಾ ಓಕೆನಾ? ಓಕೆ ಓಕೆ ಸರ್. ಒಂದ್ ನಿಮಿಷ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ. ಸ್ಕ್ರೀನ್ ಶೇರ್ ಆಯ್ತಾ? ಆಯ್ತು ಸರ್. ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ ಸರ್. ಒಂದ್ ನಿಮಿಷ ಹಂಗೆ ಇರಿ, ಒಂದು ಕಾಲ್ ಬರ್ತಿದೆ, ರಿಸೀವ್ ಮಾಡ್ತೀನಿ. ಓಕೆ ಓಕೆ ಹಲೋ, ಏಕೆ ನಾನಿಲ್ಲ, ಸರಿ ಇಲ್ಲಿ ಇವಾಗ ನಾನು ಟ್ಯೂಷನ್ ಮಾಡ್ತಿದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಹಲೋ ಸರ್. ಕೇಳಿಸ್ತಾ ಇದೆಯಾ ಇವಾಗ? ಕೇಳಿಸ್ತದೆ ಸರ್. ಸರ್ ಇನ್ನೊಂದು ಸರ್, ಇದು DFMEA ಮತ್ತೆ ಫಂಕ್ಷನಲ್ ಸೇಫ್ಟಿ ಆಗಿದೆಯಲ್ವಾ ಸರ್? ಅಂದ್ರೆ ಇದರಲ್ಲಿ ಅಂದ್ರೆ ಕ್ವಶನ್ ಯಾವ ಟೈಪ್ ಅಲ್ಲಿ ಕೇಳ್ಬೋದು ಅದೊಂದ್ ಸ್ವಲ್ಪ ಹೇಳ್ತೀರಾ ಸರ್? ಅಂದ್ರೆ ಲೈಕ್ ಏನ್ ಕೇಳ್ತಾರೆ ಅಂದ್ರೆ, ಹೌದೌದು, ಹೂ ಕಂಡಕ್ಟೆಡ್ ಆಹಾರ, ಲೈಕ್ ಟೈಪ್ಸ್ ಆಫ್ ವಾಟ್ ಈಸ್ ದ ಲೆವೆಲ್ ಆಫ್ ಅಸಿಲ್, ಆ ತರ ಇದೆಯಲ್ವಾ? ಅನಂತರಾಜು, ಒಂದ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಇದು ಇಂಟರ್ವ್ಯೂ ಇರುತ್ತಲ್ಲ, ಇದು ನಿಮಗೆ ಸ್ಕೂಲ್ ತರ ಕ್ವೆಶನ್ಸ್ ಅಂತ ಕೇಳಲ್ಲ. ಓಕೆನಾ? ಅಲ್ಲ ಅಂದ್ರೆ ಮಾಮೂಲ್ ಅಂದ್ರೆ ಅವರು ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳ್ತಾರಲ್ವಾ? ಡಿಫ್ರೆಂಟ್ ಆಗಿ ಏನು ಕೇಳಲ್ಲ. ನಿಮ್ಗೆ ಏನ್ ಗೊತ್ತಿದೆ, ಅದನ್ನ ಹೇಳ್ಬೇಕಷ್ಟೇ. ನೀವು ಕಾನ್ಫಿಡೆನ್ಸ್ ಆಗಿರಿ. ಈ ತರ ಇದು ಯಾವ್ದು ಟಿಪಿಕಲ್ ಕ್ವೆಶನ್ ಬರುತ್ತಂತ ಇರ್ಕೋಬೇಡಿ. ನಿಮಗೆ ಅಂದ್ರೆ DFME ಅಂದ್ರೆ ಗೊತ್ತಿದಲ್ವಾ? DFME ನಲ್ಲಿ ಏನ್ ಮಾಡ್ತಾರೆ, ಮೇನ್ ಏಮ್ ಏನಿದೆ, ಒಂದು ಪ್ರಾಡಕ್ಟ್ ಸ್ಟಾರ್ಟಿಂಗ್ ಅಲ್ಲಿ ಡಿಸೈನ್ ಆಗುತ್ತೆ. ಆ ಪ್ರಾಡಕ್ಟ್ ಡಿಸೈನ್ ಆದಾಗ ಅಂದ್ರೆ ನಾವಿನ್ನ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಆ ಪ್ರಾಡಕ್ಟ್ ಅಲ್ಲಿ ಯಾವ್ಯಾವ ತರ ಫೇಲ್ಯೂರ್ ಇದೆ ಅಂತ ಕಂಡುಹಿಡಿದ್ಬಿಟ್ಟು ಅದಕ್ಕೆ RPN ಅಂತ ಒಂದು ಅಸೈನ್ ಮಾಡ್ತೀವಿ. ಅದು RPN ಕಂಡುಹಿಡಿಯಕ್ಕೆ ಏನ್ ಮಾಡ್ತೀವಿ ನಾವು, ಸಿವಿಯಾರಿಟಿ ಅಕರೆನ್ಸ್ ಡಿಟೆಕ್ಷನ್ ಅಂತ ಅದೊಂದು ರೇಟಿಂಗ್ ಕೊಡ್ತೀವಿ. ಅದರಿಂದ ನಾವು RPN ಡಿಟರ್ಮೈನ್ ಮಾಡ್ತೀವಿ. ಇದು RPN ಕಂಡುಹಿಡಿಯಕ್ಕೆ ಮುಂಚೆ ಏನ್ ಮಾಡ್ತೀವಿ, ಫೇಲ್ಯೂರ್ ಮೋಡ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅದನ್ನ ಎಫೆಕ್ಟ್ಸ್ ಏನೇನಿದೆ ಅದನ್ನ ಬರ್ಕೊಳ್ತೀವಿ. ಇದಕ್ಕೆ ರೆಕಮೆಂಡೆಡ್ ಆಕ್ಷನ್, ಇದು ಯಾವ್ದು ಪೊಟೆನ್ಶಿಯಲ್ ಕಾಸಸ್ ಏನೇನಿದೆ ಅದನ್ನು ಬರ್ಕೊಳ್ತೀವಿ. ಆಮೇಲೆ ಕರೆಂಟ್ ಪ್ರಿವೆಂಟಿವ್ ಮೆಷರ್ ಏನಿದೆ ಅದನ್ನು ಬರ್ಕೊಳ್ತೀವಿ ಅಲ್ವಾ? ಸೊ ನಿಮಗೆ ಫ್ಲೋ ಗೊತ್ತಿರುತ್ತೆ. ನಿಮಗೆ ಏನಂತ ಕಂಪ್ಲೀಟ್ ಗೊತ್ತಿರ್ಬೇಕು. ಅವ್ರು ಏನು ಕೇಳಲ್ಲ ನಿಮಗೆ, DFME ಏನಕ್ ಮಾಡ್ತಿದ್ದೆ ಅಂತ ಕೇಳ್ತಾರೆ. ಓಕೆನಾ? DFME ಏನಕ್ ಮಾಡ್ತಿದ್ದೆ ಅಂದ್ರೆ, ನೀವು ಫುಲ್ ಪ್ರಾಪರ್ ಆಗಿ ಏನೇನ್ ಏನಕ್ ಮಾಡ್ತಿದೀವಿ ಅಂತ ನಿಮಗೆ ಪ್ರಾಪರ್ ಆಗಿ ಗೊತ್ತಿದ್ರೆ ನೀವ್ ಆತರ ಹೇಳ್ಬಿಟ್ರೆ ಮುಗೀತು. ಅವ್ರು ಏನ್ ಕೇಳಕ್ ಹೋಗಲ್ಲ ನಿಮಗೆ ಎಕ್ಸ್ಟ್ರಾ. ಅದೇನು ಇದೇನು ಹೇಳಕ್ ಹೋಗಲ್ಲ, ಆಯ್ತಾ? ಆಮೇಲೆ DFME ನಾನು ಹೇಳ್ದೆ ಏನ್ ಮಾಡ್ತಾ ಇದ್, ಏನ್ RPN ಕಂಡು ಹಿಡಿತಿದ್ವಿ ಅಂತ. ಇದು DFME ಶೀಟ್ ನಲ್ಲಿ ಮಾಡ್ತೀವಿ. ಬಟ್ ಅದು ಈ ಶೀಟ್ ಬರೋವರೆಗೂ ನಾವ್ ಏನೇನ್ ಮಾಡ್ತೀವಿ, ನಮಗೆ ಫಸ್ಟ್ ಇನ್ಪುಟ್ ಏನ್ ಬರುತ್ತೆ, ಸ್ಟ್ರಕ್ಚರ್ ಟ್ರೀ ಮಾಡ್ಕೊಳ್ತೀವಿ, ಆಮೇಲೆ ಫಂಕ್ಷನ್ ಟ್ರೀ ಮಾಡ್ಕೊಳ್ತೀವಿ, ಆಮೇಲೆ ಬೌಂಡ್ರಿ ಡಯಾಗ್ರಾಮ್ ಮಾಡ್ಕೊಳ್ತೀವಿ. ಅಂದ್ರೆ ನಿಮಗೆ ಏನೇನು ಅಂತ ಗೊತ್ತಿರ್ಬೇಕಷ್ಟೇ. ಅಂದ್ರೆ ಇವೆಲ್ಲ ನನಗೆ ಗೊತ್ತಿದೆ. ನಿಮಗೆ ಯಾರು ಅಲ್ಲಿ ಬರೀರಿ ಈ ತರನೇ ಬೌಂಡ್ರಿ ಡಯಾಗ್ರಾಮ್ ಅಂದ್ರೆ ಹೆಂಗಿರುತ್ತೆ ತೋರಿಸಿ ಅಂತ ಕೇಳಲ್ಲ, ಆಯ್ತಾ? ತೋರ್ಸಿದ್ರು ನಿಮಗೆ ಜನರಿಕ್ ಆಗಿ ಬರೆಯಕ್ ಗೊತ್ತಿರ್ಬೇಕು. ಅಲ್ಲಿ ನೀವು ಪ್ರಾಜೆಕ್ಟ್ ನಲ್ಲಿ ಏನಿದೆ ಬಿಟ್ರು ಜನರಿಕ್ ಆಗಿ ಬೌಂಡ್ರಿ ಡಯಾಗ್ರಾಮ್ ಅಲ್ಲಿ ಏನೇನ್ ಬರುತ್ತೆ ಅಂತ ಗೊತ್ತಿರ್ಬೇಕು. ಬೌಂಡ್ರಿ ಡಯಾಗ್ರಾಮ್ ನಲ್ಲಿ ಏನ್ ಬರುತ್ತೆ, ಒಂದ್ ಪ್ರಾಡಕ್ಟ್ ಇರುತ್ತೆ. ಆ ಪ್ರಾಡಕ್ಟ್ ಅಲ್ಲಿ
ಇನ್ ಅಂಡ್ ಔಟ್ ಏನೇನಿದೆ ಎಲ್ಲ ಬರ್ಕೋಬೇಕು ನೀವು. ಹೌದು ಅದಾದ್ಮೇಲೆ ಎಕ್ಸ್ಟರ್ನಲ್ ಕಾಂಪೋನೆಂಟ್ಸ್ ಇಂದಾನು ಅದಕ್ಕೆ ಏನೇನ್ ಎಫೆಕ್ಟ್ ಆಗುತ್ತೆ ಎಲ್ಲ ಬರ್ಕೋಬೇಕು ಅಲ್ವಾ. ಓಕೆ ಹೌದು ಸೊ ಇದು ಬೌಂಡ್ರಿ ಡಯಾಗ್ರಾಮ್ ಅಂದ್ರೆ. ಪ್ಯಾರಾಮೀಟರ್ ಡಯಾಗ್ರಾಮ್ ನಲ್ಲಿ ಏನೇನಿರುತ್ತೆ, ಹೇಳಿ ನೋಡೋಣ. ಪ್ಯಾರಾಮೀಟರ್ ಡಯಾಗ್ರಾಮ್ ನಲ್ಲಿ ಪ್ಯಾರಾಮೀಟರ್ ಡಯಾಗ್ರಾಮ್ ಅಲ್ಲಿ ಮಾಮೂಲಿ ನಾವು ಅಂದ್ರೆ ಇದು ಬರ್ಕೋಬೇಕು sir. ಅಂದ್ರೆ ಫಸ್ಟ್ ಫಂಕ್ಷನ್ ಬರ್ಕೋಬೇಕು. ಫಂಕ್ಷನ್ಸ್ ಇನ್ಪುಟ್ ಸಿಗ್ನಲ್ ಮತ್ತೆ ಡಿಸೈರ್ಡ್ ಔಟ್ಪುಟ್ ಬರ್ಕೋಬೇಕು. ಮತ್ತೆ ಡೈವರ್ಟೆಡ್ ಔಟ್ಪುಟ್ ಬರ್ಕೋಬೇಕು. ಮತ್ತೆ ನಾಯ್ಸಸ್ ಇದೆ ಸರ್, 5 ಟೈಪ್ಸ್ ಆಫ್ ನಾಯ್ಸಸ್: ಪೀಚ್ ಟು ಪೀಚ್, ಚೇಂಜ್ ಓವರ್ ಟೈಮ್, ಕಸ್ಟಮರ್ ಯೂಸೇಜ್, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್, ಸಿಸ್ಟಮ್ ಇಂಟ್ರಾಕ್ಷನ್, ಈ ಟೈಪ್ಸ್ ಇರುತ್ತೆ. ಅಂದ್ರೆ ಅದು ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ಫಂಕ್ಷನ್ಸ್ ಏನಂತ ಬರ್ಕೋಬೇಕು, ಆಮೇಲೆ ಇನ್ಪುಟ್ ಸಿಗ್ನಲ್ ಆ ತರ ಬರ್ಕೋಬೇಕು. ಅಂದ್ರೆ ಇದು ಪ್ಯಾರಾಮೀಟರ್ ಡಯಾಗ್ರಾಮ್ ಬರುತ್ತೆ. ನಿಮಗೆ ಯಾವ್ದೇ ಫಂಕ್ಷನ್ ಕೊಟ್ರು ಈ ತರ ಒಂದ್ ಫ್ಲೋ ನಲ್ಲಿ ಬರಿಬಹುದು ಅಂತ ಐಡಿಯಾ ಇದೆ ಅಲ್ವಾ. ಅಷ್ಟು ಸಾಕು ನಿಮಗೆ. ಅಲ್ಲಿ ಯಾರು ಇರೋ ಅರ್ಧ ಗಂಟೆ 1 ಗಂಟೆ ಟೈಮಲ್ಲಿ ಅವರು ನಿಮಗೆ ಫುಲ್ ಎಲ್ಲ ಬರ್ದು ತೋರಿಸಿ ಅಂತ ಹೇಳಲ್ಲ. ನಿಮ್ಗೆ ಏನಂದ್ರೆ ನಿಮಗೆ ಗೊತ್ತಿರ್ಬೇಕಷ್ಟೇ ಏನೇನದು ಅಂತ. ಕೆಲವ್ರು ಏನ್ ಗೊತ್ತಾ, ಸುಮ್ನೆ ಬ್ಯಾಡ್ ಮಾಡ್ಕೊಂಡು ಹೋಗ್ತಾರೆ, ಅವ್ರಿಗೆ ಏನು ಗೊತ್ತಿರಲ್ಲ. ಆ ಟೈಮ್ ನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅವ್ರು ಏನ್ ಹೇಳ್ತಿದಾರೆ, ಏನ್ ಹೇಳ್ಬೇಕು ಅಂತ ಅರ್ಥ ಆಗಲ್ಲ. ಬಟ್ ಆದ್ರೆ ನಿಮ್ಗೆ ಇವಾಗ ಗೊತ್ತಾಗ್ತಿದೆ ಅಲ್ವಾ ಏನ್ ಮಾಡ್ತಿದೀವಿ ಅಂತ. ಸೊ ನೀವು ಡೈರೆಕ್ಟ್ ಆಗಿ ಹೇಳ್ಬೋದು. ನೀವು ಕ್ವೆಶನ್ಸ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ನಿಮ್ ಕಾನ್ಸೆಪ್ಟ್ ಏನಿದೆ ಅದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಸಾಕು, ಕ್ಲಿಯರ್ ಮಾಡ್ಬೋದು. ಓಕೆನಾ. ನೋಡಿ ನಾನು ಕೇಳಿದ ತಕ್ಷಣ ಹೆಂಗ್ ಹೇಳಿದ್ರಿ ನೀವು ಪ್ಯಾರಾಮೀಟರ್ ಡಯಾಗ್ರಾಮ್, ಏನಕ್ಕಂದ್ರೆ ನಿಮಗೆ ಗೊತ್ತಿತ್ತು ಹೆಂಗ್ ಮಾಡೋದು ಅಂತ. ಅದು ಅಂತ ಗೊತ್ತಿದೆ ನಿಮಗೆ, ಆಲ್ರೆಡಿ ಪಿಕ್ಚರ್ ಇದೆ. ಕ್ವೆಶನ್ಸ್ ಅಂತ ಹೋಗ್ಬೇಡಿ, ಟಿಪಿಕಲ್ ಕ್ವೆಶನ್ಸ್ ಯಾವ್ದು ಕೇಳಲ್ಲ ಅವರು. ಓಕೆನಾ. ನಿಮ್ಗೆ ಕಾನ್ಸೆಪ್ಟ್ ಏನಿದೆ ಅದನ್ನ ತಿಳ್ಕೊಳಕ್ ಟ್ರೈ ಮಾಡ್ತೀನಿ, ನಿಮಗೆ ಗೊತ್ತಿದ್ಯಾ ಇಲ್ವಾ ಅಂತ ಅಷ್ಟೇ. ಓಕೆನಾ. ಸೊ ನಿಮಗೆ ಇವಾಗ ಗೊತ್ತಿದೆಯಲ್ಲ ಪ್ಯಾರಾಮೀಟರ್ ಡಯಾಗ್ರಾಮ್ ಎಲ್ಲ, ಅದು ಇಂಟರ್ವ್ಯೂ ಅವ್ರಿಗೆ ಗೊತ್ತಿರಲ್ಲ. ನೀವು ಬೇಕಾದ್ರೆ ನೋಡಿ ಟ್ರೈ ಮಾಡಿ, ಅವ್ರಿಗೆ ಗೊತ್ತಿರಲ್ಲ ಅದು. ಯಾಕಂದ್ರೆ ಅವ್ರು ಯಾರು ಮಾಡೇ ಇಲ್ಲ, ಇಂಡಿಯಾದಲ್ಲಿ ಮಾಡೋದೇ ಇಲ್ಲ DFME. ನಾನ್ ಮಾಡಿರೋದ್ರಿಂದ ನನಗೆ ಗೊತ್ತಷ್ಟೇ, ಬಿಟ್ರೆ ತುಂಬಾ ರೇರು ಮಾಡೋದಿಲ್ಲಿ. ಓಕೆನಾ. ಸೊ ನಿಮಗೆ ಈ ಲೆವೆಲ್ ನಲ್ಲಿ ಗೊತ್ತಿದೆ ಅಂದ್ರೆ ಒಂದ್ ಲೆವೆಲ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಏನ್ ಪ್ರಾಬ್ಲಮ್ ಇಲ್ಲ. DFME ಅಂದ್ರೆ ಏನ್ ಗೊತ್ತಿರ್ಬೇಕು, ಮತ್ತೆ ಯಾವ ತರ ಫ್ಲೋ ಅದಕ್ಕೆ ಬರೋಕೆ ಏನೇನ್ ಮಾಡ್ತೀವಿ ಅವೆಲ್ಲ ಗೊತ್ತಿರ್ಬೇಕಷ್ಟೇ. ಅವೆಲ್ಲ ನೀಟಾಗಿ ನೋಡ್ಕೊಳ್ಳಿ ಅಷ್ಟೇ. ಓಕೆನಾ. ಸೊ ನಿಮಗೆ DFME ಏನ್ ಪ್ರಾಬ್ಲಮ್ ಇಲ್ಲ ಇವಾಗ. DFM ಪ್ರಾಬ್ಲಮ್ ಇಲ್ಲ ಸರ್. ಮತ್ತೆ ಇದು ಕೂಡ ಸ್ವಲ್ಪ ಇಂಟರ್ನೆಟ್ ನಲ್ಲಿ ಪ್ರಾಜೆಕ್ಟ್ಸ್ ತಗೊಳ್ಳಿ, ಯಾವ್ದಾದ್ರು ಜನರಿಕ್ ಆಗಿ ಮಾಡಿರ್ತಾರೆ ಯಾರಾದ್ರೂ, ಅದನ್ನ ತಗೊಂಡು ನೋಡಕ್ ಟ್ರೈ ಮಾಡಿ ಅಟ್ಲೀಸ್ಟ್. ಇಲ್ಲ ನೀವು ಯಾವ್ದಾದ್ರು ಸಿಂಪಲ್ ಆಗಿರೋ ಯಾವ್ದಾದ್ರು ವಸ್ತುನ ತಗೊಂಡು DFME ಮಾಡಿ ಒಂದೆರಡು ಪ್ರಾಜೆಕ್ಟ್. ಇಲ್ಲಾಂದ್ರೆ ನಾನೇ ನಿಮಗೆ ಇವಾಗ ಫೀಚರ್ ಗಳು ಹೇಳ್ಕೊಡ್ತೀನಿ, ಅದ್ರಲ್ಲಿ ಯಾವ್ದಾದ್ರು ಒಂದ್ ಫೀಚರ್ ಕೊಡ್ತೀನಿ ಮಾಡಿ. ಓಕೆನಾ. ನೆಕ್ಸ್ಟ್ ಎಲ್ಲ ಆಮೇಲೆ ಇವಾಗ ಇದು ಗೊತ್ತಾಯ್ತಲ್ವಾ, ಫಂಕ್ಷನಲ್ ಸೇಫ್ಟಿ ಅಂದ್ರೆ ಏನಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಏನ್ ಫಂಕ್ಷನಲ್ ಸೇಫ್ಟಿ ಅಂದ್ರೆ ಏನು ಅಂತಾನು ಗೊತ್ತಾಗಿದೆ. ಇವಾಗ ಅದೇ ತರ ಅದರದ್ದು ಫುಲ್ ಓವರ್ ವ್ಯೂ ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಓಕೆನಾ. ಫಸ್ಟ್ ಇಂದ ಏನೇನ್ ಅಂತ ಹೇಳ್ಬಿಟ್ಟು ಅದ್ ನೋಡ್ಬಿಟ್ಟು ಇವತ್ತು ಕ್ಲೋಸ್ ಮಾಡೋಣ ಅದನ್ನ. ಫಾಲ್ಟ್ ಟ್ರೀ ಅನಾಲಿಸಿಸ್ ಅಂದ್ರೆ ಏನು ಅಂತಾನು ಸ್ವಲ್ಪ ಹೇಳ್ಬಿಡ್ತೀನಿ ಬ್ರೀಫ್ ಆಗಿ. ಅದು ಗೊತ್ತಿರ್ಲಿ ನಿಮ್ಗೆ. ಫಾಲ್ಟ್ ಟ್ರೀ ಅನಾಲಿಸಿಸ್ ಅಂದ್ರೆ ಕನ್ಫ್ಯೂಸ್ ಆಗೋದ್ ಬೇಡ ಅಂತ ಹೇಳ್ಬಿಟ್ಟು ಅಷ್ಟೇ. ಓಕೆನಾ. ಅದಾದ್ಮೇಲೆ ಇವತ್ತು ಮುಗಿಸ್ಬಿಡೋಣ ಇದು. ಇವೆಲ್ಲ ಥಿಯರಿಟಿಕಲ್ ಪಾರ್ಟ್ಸ್. ನೆಕ್ಸ್ಟ್ ಇನ್ನ ಎಲ್ಲ ಮ್ಯಾಕ್ಸಿಮಮ್ ನಿಮ್ಗೆ ಜ್ಞಾಪಕ ಇಟ್ಕೊಳ್ಳೋದೇ ಬರುತ್ತೆ. ಅಂದ್ರೆ ಫೀಚರ್ ಬಗ್ಗೆ ಫುಲ್ ಐಡಿಯಾ ಬೇಕು ನಿಮಗೆ, ಆ ತರದೇ ಬರುತ್ತೆ. ಅವೆಲ್ಲಕ್ಕೆಲ್ಲ ನೀವಿನ್ನ ಸ್ವಲ್ಪ ಎಫರ್ಟ್ಸ್ ಹಾಕೊಳ್ಳಿ. ಇವೆಲ್ಲ ಮುಗೀತು, ಇನ್ನೇನ್ ಪ್ರಾಬ್ಲಮ್ ಇಲ್ಲ. ಓಕೆನಾ. ಓಕೆ. ಸ್ಕ್ರೀನ್ ಕಾಣಿಸ್ತಿದ್ಯಾ. ಕಾಣಿಸ್ತಾ ಇದೆ. ಇದು ನೋಟ್ಸ್ ಆಯ್ತಾ. ನಾನು ಫಸ್ಟ್ ಒಂದು ಓಲ್ವಾಗ ಜಾಯ್ನ್ ಆದಾಗ ಇದೊಂದು ಕೋರ್ಸ್ ಇತ್ತು, ಅದ್ ಮಾಡ್ಕೊಳ್ತಿದ್ದೆ. ಅವಾಗ ನಾನು ಬರ್ಕೊಂಡಿದ್ದು ಇದ್ರಲ್ಲಿ. ನೀವು ಈಗ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಲ್ಲ, ಅದೇ ಅಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ ಎಲ್ಲ. ಓಕೆನಾ. ಇವಾಗ ಫಂಕ್ಷನಲ್ ಸೇಫ್ಟಿ ಸ್ಟಾರ್ಟಿಂಗ್. ಓಕೆನಾ. ಏನಕ್ ಮಾಡ್ತಿದೀವಿ ಇವಾಗ, ತುಂಬಾ ಹೇಳದ್ನಲ್ಲ, ಫಸ್ಟ್ ಎಲ್ಲ ಬರೀ ಮೆಕ್ಯಾನಿಕಲ್ ಇತ್ತು, ಇವಾಗೆಲ್ಲ ಕಂಪ್ಲೀಟ್ ಎಲೆಕ್ಟ್ರಿಕಲ್ ಆಗ್ಬಿಟ್ಟಿದೆ. ಇವಾಗ ಎಲೆಕ್ಟ್ರಿಕಲ್ ಸಿಸ್ಟಮ್ ಇಂದ ಫೇಲ್ಯೂರ್ ಆದ್ರೆ ಯಾರ ಮೇಲೆ ತಗೋದು ಅಂತ ಗೊತ್ತಾಗಲ್ಲ. ಆಮೇಲೆ ತುಂಬಾ ಲಯಬಿಲಿಟೀಸ್ ಎಲ್ಲ ಬರುತ್ತೆ ಇವ್ರಿಗೆ, OEM ಗಳಿಗೆ. ಅದಕ್ಕೆ ಅವರು ಒಂದು ರೂಲ್ ಅಂತ ಮಾಡ್ಕೊಂಡಿದ್ದಾರೆ, ಸ್ಟ್ಯಾಂಡರ್ಡ್ ಅಂತ. ಅದನ್ನ ಫಂಕ್ಷನಲ್ ಸೇಫ್ಟಿ ISO 26262 ಅಂತ ಹೇಳ್ತೀವಿ. ಓಕೆನಾ. ಆಮೇಲೆ ಓಲೋದು ಏನ್ ಗೋಲ್ ಇತ್ತು ಅಂದ್ರೆ ವಿಷನ್ 0 ಇತ್ತು. ಅವೆಲ್ಲ ನಿಮಗೆ ಬೇಡ. ಬಟ್ ಆದ್ರೆ ಗೋಲ್ ಅವ್ರದ್ದು, ಆ OEMದು ಅದು ವಿಷನ್ 0 ಇದೆ. ಆಕ್ಸಿಡೆಂಟ್ಸೇ ಇರಬಾರ್ದು, ಆ ತರದ ಅವ್ರದ್ದು ಗೋಲ್ ಇದೆ. ಅದಕ್ಕೆ ಸ್ಟ್ಯಾಂಡರ್ಡ್ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ತಾರೆ ಅವರು. ಓಕೆನಾ. ಅದು ಫಂಕ್ಷನಲ್ ಸೇಫ್ಟಿದು. ಇದು ನಾನು ನಿಮಗೆ ಕಳಿಸ್ತೀನಿ, ಬೇಕಂದ್ರೆ ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ, ಇಲ್ಲ ಬರ್ಕೊಳ್ಳಿ. ಏನಕ್ಕಂದ್ರೆ ಇದು ನಂದು ಲೆಜಿಬಲ್ ಇಲ್ಲ, ಸುಮ್ನೆ ಹೆಂಗೋ ಬರ್ಕೊಂಡಿದೀನಿ.
ನೀವು ಬರ್ಕೊಳ್ಳಿ ನೀಟಾಗಿ. ಓಕೆನಾ? ಓಕೆ ಓಕೆ ಸರ್, ಅದು ಕಳಿಸ್ಬಿಡಿ, ನಾನು ನೋಟ್ಸ್ ಅಲ್ಲಿ ನಾನು ಬರ್ಕೊಂಡು ಬಿಡ್ತೀನಿ. ಓಕೆ. ಇವಾಗ ಬೆನಿಫಿಟ್ಸ್ ಆಫ್ ಫಂಕ್ಷನಲ್ ಸೇಫ್ಟಿ ಇದು ಆಲ್ರೆಡಿ ನಾನು PPT ನಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಡಿಸೈನ್ ಗೈಡ್ಲೈನ್ಸ್ ಕೊಡುತ್ತೆ, ಆಮೇಲೆ ಹೌದು ಸಿಂಪ್ಲಿಫೈಡ್ ಡಿಸ್ಟ್ರಿಬ್ಯೂಟೆಡ್ ಡೆವಲಪ್ಮೆಂಟ್, ಸೆಟ್ ಸ್ಟ್ಯಾಂಡರ್ಡ್ ಫಾರ್ ಕ್ವಾಲಿಟಿ ಅಲ್ವಾ? ಕ್ವಾಲಿಟಿಗೆ ಒಂದು ಸ್ಟ್ಯಾಂಡರ್ಡ್ ಅಂತ ಆಗಿರುತ್ತದು, ಅದರಿಂದ ಫೇಲ್ ಆಗಲ್ಲ ಅಂತ ನಂಬೋದು ನಾವು ಆ ಟೈಮಲ್ಲಿ. ಮತ್ತೆ ಇದು ಯಾರ್ಯಾರು ಡಿಫ್ರೆಂಟ್ ವೆಂಡರ್ಸ್ ಇರ್ತಾರಲ್ವಾ, ಎಲ್ಲರಿಗೂ ಹೌದು ಒಂದೇ ಫಾರ್ಮ್ಯಾಟ್ ನಲ್ಲಿ ಮಾಡಿ ಅಂತ ಹೇಳಿದ್ರೆ ಅವ್ರು ಆ ಥರನೇ ಮಾಡಿದ್ರೆ ಈಸಿ ಆಗ್ಬಿಡುತ್ತೆ ಡೆವಲಪ್ಮೆಂಟ್ ಪ್ರೊಸೆಸ್. ಅದನ್ನು ಇಂಟಿಗ್ರೇಟ್ ಮಾಡ್ಬೋದು ಈಸಿಯಾಗಿ. ಆ ಥರ ಹೌದು ಅವ್ರ OEMC ಹೆಲ್ಪ್ ಆಗುತ್ತೆ. ಮತ್ತೆ ಡಿಸೈನ್ ಗೈಡ್ಲೈನ್ಸ್ ಹೆಂಗ್ ಮಾಡ್ಬೇಕು ಅಂತ ಕೊಟ್ಟಿರುತ್ತೆ, ಅದನ್ನೇ ಇಲ್ಲಿ ಬ್ರೀಫ್ ಆಗಿ ಡಿಸ್ಕ್ರೈಬ್ ಮಾಡಿದ್ದೀನಿ. ಇದನ್ನು ಅಲ್ಲಿ ಬರ್ದಿದ್ದೀನಿ ಅನ್ಸುತ್ತೆ PPT ನಲ್ಲಿ. ಸೊ ನಿಮಗೆ ಮತ್ತೆ ಓದ್ಕೊಳ್ಳಿ. ಇದು ಓಕೆನಾ? ಓಕೆ ಓಕೆ ಸರ್. ಸೊ ಇದು ಬೆನಿಫಿಟ್ಸ್ ಆಫ್ ಫಂಕ್ಷನಲ್ ಸೇಫ್ಟಿ. ಇದು ಪ್ರೋಸೆಸ್ ಓವರ್ ವ್ಯೂ ಆಲ್ರೆಡಿ ನಾನು ಹೇಳಿದ್ದೆ ಹೆಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಫಸ್ಟ್ ಸ್ಟಾರ್ಟಿಂಗ್ ಹರ ಮಾಡ್ತಾರೆ, ಅದಾದ್ಮೇಲೆ ಸೇಫ್ಟಿ ಗೋಲ್ ಡಿಟರ್ಮೈನ್ ಮಾಡ್ತಾರೆ ಬೇಸ್ಡ್ ಆನ್ ಅಸಿಲ್ ಲೆವೆಲ್ ಅಲ್ವಾ? ಹೌದು ಅದಾದ್ಮೇಲೆ ಡಿಸೈನ್ ಮಾಡ್ತೀವಿ, ಡಿಸೈನ್ ಮಾಡಾದ್ಮೇಲೆ ವೆರಿಫಿಕೇಶನ್ ವ್ಯಾಲಿಡೇಷನ್ ಸೈಕಲ್ ಬರುತ್ತಿದೆ, ಆಮೇಲೆ ಸೇಫ್ಟಿ ಕೇಸಸ್ ನ ಆಮೇಲೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ ಇನ್ ಯೂಸ್. ಅದ್ ಬಿಡಿ, ಇದು ಬೇಡ, ನೀವು ಅಲ್ಲಿ ಇದೆಯಲ್ಲ ಅದು ಪ್ರಾಪರ್ ಇದೆ, ಅದನ್ನ ಓದ್ಕೊಳ್ಳಿ. ಓಕೆನಾ? ಓಕೆ ಸರ್. ಹರ ಹರ ಅಂದ್ರೆ ಏನು ಅಂತ ನಾನು ಆಲ್ರೆಡಿ ಹೇಳ್ಕೊಟ್ಟಾಗಿದ್ದೆ ನಿಮ್ಗೆ. ಹರ ಅಂದ್ರೆ ಹಜಾರ್ಡ್ ಅಂಡ್ ರಿಸ್ಕ್ ಅನಾಲಿಸಿಸ್. ಅದ್ರಲ್ಲಿ ಅಸಿಲ್ ಲೆವೆಲ್ ಹೆಂಗ್ ಡಿಫೈನ್ ಮಾಡ್ತೀವಿ ಅಂತಾನು ನಾನು ನಿಮಗೆಲ್ಲ ಹೇಳ್ಕೊಟ್ಟಿದ್ದೀನಲ್ವಾ? ಅಸಿಲ್ ಲೆವೆಲ್ ಅಂದ್ರೆ ಆಟೋಮೋಟಿವ್ ಸೇಫ್ಟಿ ಇಂಟಿಗ್ರಿಟಿ ಲೆವೆಲ್ ಅಂತ. ಅದರಲ್ಲಿ 4 ಲೆವೆಲ್ಸ್ ಇರುತ್ತೆ. ಮತ್ತೆ ಇನ್ನೊಂದು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಟೋಟಲ್ 5 ಲೆವೆಲ್ಸ್. ಅವೆಲ್ಲ ಗೊತ್ತಲ್ವಾ ನಿಮ್ಗೆ? ಅದನ್ನ ಹೆಂಗ್ ಕಂಡು ಹಿಡಿತಾರೆ? ಸಿವಿಯಾರಿಟಿ, ಕಂಟ್ರೋಲಬಿಲಿಟಿ, ಎಕ್ಸ್ಪೋಜರ್, ಈ 3 ಫ್ಯಾಕ್ಟರ್ ಇಂದ ಕಂಡು ಹಿಡಿತೀವಲ್ವಾ? ನೋಡಿ, ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಅವ್ರು ಹೆಂಗ್ ಕೇಳಿದ್ರು ನೀವೇ ಜಾಸ್ತಿ ಹೇಳ್ಬೋದು. ಇಲ್ಲ ಅಂದ್ರೆ ಸುಮ್ನೆ ಕಲ್ತ್ಕೊಂಡು ಹೋಗ್ಬಿಟ್ರೆ ಏನು ಹೇಳಕ್ಕಾಗಲ್ಲ. ಓಕೆನಾ? ಆತರ. ಇದು ಹರ ಆಯ್ತಲ್ವಾ? ಇವಾಗ ನೆಕ್ಸ್ಟ್ ಏನಿದೆ? ಇದು ಅಷ್ಟೇ, ಅಸಿಲ್ ಲೆವೆಲ್ ಹೆಂಗ್ ಡಿಟರ್ಮಿನ್ ಮಾಡೋದು ಅದೇ ಇದೆ ನೋಟ್ಸ್ ಅಲ್ಲಿ. ಇದು ಸಿವಿಯಾರಿಟಿ, ಎಕ್ಸ್ಪೋಜರ್, ಕಂಟ್ರೋಲಬಿಲಿಟಿ ಇಂದ ABCD. ಓಕೆನಾ? ಇದೇನಿದೆ? ದೇರ್ ಇಸ್ ಆಲ್ಸೋ ಅನದರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಕ್ಲಾಸ್. ಇದನ್ನ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ನೋ ಎಕ್ಸ್ಟ್ರಾ ಸೇಫ್ಟಿ ಮೆಜರ್ಸ್ ಆರ್ ರಿಕ್ವೈರ್ಡ್ ಅದರ್ ದನ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ವರ್ಕ್ ಸಚ್ ಆಸ್ FME ಅಂಡ್ ಇಂಟಿಗ್ರೇಷನ್ ಅಂಡ್ ವ್ಯಾಲಿಡೇಷನ್. ಇದು ಮಾಡಿದ್ರೆ ಸಾಕು ಅವ್ರಿಗೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ನಲ್ಲಿ. ಬೇರೆ ಏನು ಹಾರ್ಡ್ವೇರ್ ರಿಡಂಡೆನ್ಸಿ ಅವೆಲ್ಲ ಬೇಕಾಗಿಲ್ಲ. ಓಕೆನಾ? ಸೊ ಇದಾಯ್ತು. ಇವಾಗ ಇಲ್ಲೇನಿದೆ? ಓಕೆ, ಇಲ್ಲೊಂದು ಎಕ್ಸಾಂಪಲ್ ಇದೆ, ಇದನ್ನ ತಗೊಳ್ಳೋಣ ಆಯ್ತಾ? ನಿಮಗೆ ಕಂಪ್ಲೀಟ್ ಓವರ್ ವ್ಯೂ ಹೆಂಗ್ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆನಾ? ಏರ್ ಬ್ಯಾಗ್ದು ಇದು ಸ್ವಲ್ಪ ಝೂಮ್ ಮಾಡ್ತೀನಿ ನಿಮಗೆ ಗೊತ್ತಾಗ್ಲಿ ಅಂತ. ಇವಾಗ ಇದೇನಿದೆ ಎಕ್ಸಾಂಪಲ್, ಏರ್ ಬ್ಯಾಗ್ ಅನ್ಇಂಟೆಡ್ ಡಿಪ್ಲಾಯ್ಮೆಂಟ್ ಆಗ್ತಿದೆ. ಡ್ಯೂರಿಂಗ್ ಹಜಾರ್ಡ್ ಅನಾಲಿಸಿಸ್ ಎ ರಿಸ್ಕ್ ವಾಸ್ ಐಡೆಂಟಿಫೈಡ್. ಅನ್ಇಂಟೆಡ್ ಏರ್ ಬ್ಯಾಗ್ ಡಿಪ್ಲಾಯ್ಡ್ ಡ್ಯೂರಿಂಗ್ ನಾರ್ಮಲ್ ಡ್ರೈವಿಂಗ್. ಇದು ಹಜಾರ್ಡ್ ಅನಾಲಿಸಿಸ್ ಟೈಮ್ ನಲ್ಲಿ ನಾವು ಇದೊಂದು ಹಜಾರ್ಡ್ ನ ಫೈಂಡ್ ಔಟ್ ಮಾಡಿದೀವಿ. ಓಕೆನಾ? ಇಲ್ಲಿ ಹರ ಮಾಡಾದ್ಮೇಲೆ ನಾವು ಇಲ್ಲಿ ಅಸಿಲ್ ಲೆವೆಲ್ ನು ಕಂಡು ಹಿಡಿದಿದೀವಿ. ಇದು ನಾನು ಕಂಪ್ಲೀಟ್ FMEA ಪ್ರೊಸೆಸ್ ಹೆಂಗ್ ಹೋಗ್ತಿದೆ ಅಂತ ಹೇಳ್ಬಿಟ್ಟು ತೋರ್ಸಕ್ಕೆ ಒಂದು ಹಜಾರ್ಡ್ಗೆ. ಓಕೆನಾ? ಓಕೆ, ಇವಾಗ ಏನಾಗಿದೆ? ಇದು ಹಜಾರ್ಡ್ ಬರ್ಕೊಳ್ಳಿ ನೀವು ಬೇಕಂದ್ರೆ. ಇದು ಹಜಾರ್ಡ್. ಇದು ಏನಂದ್ರೆ ಏರ್ ಬ್ಯಾಗ್ ಇದೆಯಲ್ಲ, ಸುಮ್ನೆ ಓಪನ್ ಆಗಿರ್ತಿದೆ. ನಾರ್ಮಲ್ ಆಗಿ ಓಡಿಸ್ತಿದ್ರು ಅವನು, ಸುಮ್ನೆ ಓಪನ್ ಆಗ್ತಿದೆ. ಇದೊಂದು ಹಜಾರ್ಡ್. ಈ ತರ ಆಗ್ಬೋದಲ್ವಾ? ಚಾನ್ಸಸ್ ಇರುತ್ತೆ. ಅದಕ್ಕೆ ಹೆಂಗ್ ಗೊತ್ತಾಗುತ್ತೆ? ನಾವು ಹೇಳಿದ ಇನ್ಪುಟ್ ಮೇಲೆ ಅದು ಓಪನ್ ಆಗುತ್ತೆ ಅಷ್ಟೇ. ಅದು ರಾಂಗ್ ಇನ್ಪುಟ್ ಬಂದ್ರೆ ಓಪನ್ ಆಗೇ ಆಗುತ್ತೆ. ಇದು ಹಜಾರ್ಡ್ ಇವೆಂಟ್. ಓಕೆನಾ? ಇದು ಅಸಿಲ್ ಸಿ ಅಂತ ಡಿಟರ್ಮೈನ್ ಮಾಡಿದೀವಿ. ಓಕೆನಾ? ಅಸಿಲ್ ಸಿ ಅಂತ ನಾವು ಹಜಾರ್ಡ್ ಅನಾಲಿಸಿಸ್ ಅದು ತೋರಿಸ್ತೀನಿ ನಾನು ನಿಮಗೆ ಹೆಂಗಿರುತ್ತೆ ಟೇಬಲ್ ಅಂತ ಹೇಳ್ಬಿಟ್ಟು. ಅದ್ರಲ್ಲೆಲ್ಲ ಹಾಕ್ಬಿಟ್ಟು ನಾವು ಲಾಸ್ಟಿಗೆ ಅಸಿಲ್ ಸಿ ಅಂತ ಡಿಟರ್ಮೈನ್ ಮಾಡಿದೀವಿ. ಅದು FMEA ಟೈಪ್ ಮಾಡ್ತೀವಿ ನಾವು. ಓಕೆನಾ? ಇವಾಗ ನೆಕ್ಸ್ಟ್ ಏನ್ ಮಾಡ್ತಿದೀವಿ ಅಂದ್ರೆ, ಇವಾಗ ಡಿಸೈನ್ ಫೇಸ್ ಸ್ಟಾರ್ಟ್ ಆಗ್ತಿದೆ. ನಾನು ನಿಮಗೆ ತೋರಿಸಿದ್ದೆ ಅಲ್ವಾ ಅವತ್ತು? ಯಾವುದು? ಕಾನ್ಸೆಪ್ಟ್ ಫೇಸ್ ಆದ್ಮೇಲೆ ಡಿಸೈನ್ ಫೇಸ್ ಸ್ಟಾರ್ಟ್ ಆಗುತ್ತೆ. ಎಕ್ಸೆಲ್ ಫಂಕ್ಷನ್ ಸೇಫ್ಟಿ. ಓಕೆ, ಹೇಳಿದೆ. ಇಲ್ಲಿ ಕಾನ್ಸೆಪ್ಟ್ ಫೇಸ್ ಆಯ್ತು. ಇಲ್ಲಿ ಡಿಸೈನ್ ಫೇಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಡೆವಲಪ್ಮೆಂಟ್ ಫೇಸ್ ಅಂತೀವಿ. ಓಕೆನಾ? ಪ್ರಾಡಕ್ಟ್ ನ ಡೆವಲಪ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಕಾನ್ಸೆಪ್ಟ್ ಆಗಿದೆ ಇವಾಗ. ಇಲ್ಲಿ ಡೆವಲಪ್ ಮಾಡ್ತೀವಲ್ಲ, ಈ ಫೇಸ್ ಅಲ್ಲಿ ನಾವು FMEA ಮಾಡ್ಬಿಡ್ತೀವಿ ಸ್ಟಾರ್ಟಿಂಗ್ ಅಲ್ಲೇ.
ಕಾನ್ಸೆಪ್ಟ್ ಫೇಸ್ ಅಲ್ಲ ಇಲ್ಲ FMEA ಮಾಡ್ತೀವಿ ಆರ್ ಜೊತೆನೆ. ಓಕೆನಾ? ಓಕೆ ಓಕೆ ಸೊ ಈ ಫೇಸ್ ನಲ್ಲಿ ಏನ್ ಮಾಡ್ತಿದ್ವಿ, ಹರಾನ ಕಂಡಕ್ಟ್ ಮಾಡ್ತಿದ್ವಿ. ಹರಾನಲ್ಲಿ FMEA ಮಾಡ್ತೀವಿ. FMEA ನಲ್ಲಿ ನಮ್ದೇನು ಫೇಲ್ಯೂರ್ ಮಾಡ್ಕೊಂಡು ಹಿಡಿಯೋದಲ್ವಾ? ಹೌದೌದು ಇಲ್ಲೂ ಅಷ್ಟೇ, ಡಿಫ್ರೆಂಟ್ ಕಾಂಪೋನೆಂಟ್ಸ್ ಸೇಫ್ಟಿ ಮೆಕ್ಯಾನಿಸಮ್ ಇದರಲ್ಲಿ ರೆಕಮೆಂಡೆಡ್ ಆಕ್ಷನ್ ಕೊಟ್ಟಿದೀವಿ. ಇಲ್ಲಿ FMEA ನ ಕಂಡಕ್ಟ್ ಮಾಡ್ತೀವಿ ಆನ್ ಡಿಫ್ರೆಂಟ್ ಕಾಂಪೋನೆಂಟ್ಸ್. ಯಾವ್ಯಾವ ಕಾಂಪೋನೆಂಟ್ ಇಂದ ಇದು ಫೇಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ರೆ ಇಲ್ಲಿ ಏನ್ ಮಾಡ್ತಿದೀವಿ ಗೊತ್ತಾ, ಹ. ನಾವು ಪ್ರಾಡಕ್ಟ್ ಗೆ ಓವರ್ ಆಲ್ ಒಂದು ಸುಮ್ನೆ ಜನರಿಕ್ ಆಗಿ ಈ ತರ ಹಜಾರ್ಡ್ ಆಗ್ಬೋದು ಅಂತ ಹೇಳಿದೀವಿ ಅಷ್ಟೇ. ಆದ್ರೆ ಇದು ಯಾವ್ಯಾವ ತರ ಹಜಾರ್ಡ್, ಈ ತರ ಹಜಾರ್ಡ್ ಆಗಕ್ಕೆ ಏನೇನ್ ಚಾನ್ಸಸ್ ಇದೆ ಅಂತ ನಾವು FMEA ನಲ್ಲಿ ಮಾಡ್ತೀವಿ. ಓಕೆ ಓಕೆ ಓಕೆನಾ? ಓಕೆ ಡಿಫ್ರೆಂಟ್ ಕಾಂಪೋನೆಂಟ್ಸ್ ಮೇಲೆ. ಇವಾಗ ಇದು ಏರ್ ಬ್ಯಾಗ್ ಅನ್ನೋದು ಒಂದು ಸೆನ್ಸರ್ ಅಲ್ವಾ? ಈ ಹೌದು ಸೆನ್ಸರ್ಗೆ ಆಕ್ಸಿಲರೇಟರ್ ಇಂದ ಇನ್ಪುಟ್ ಹೋಗುತ್ತೆ. ಓಕೆ ಓಕೆನಾ? ಆಕ್ಸಿಲರೇಟರ್ ಸಡನ್ ಆಗಿ ಡಿಸಿಲರೇಷನ್ ಆದ್ರೆ, ಅಂದ್ರೆ ಸಡನ್ ಆಗಿ ಆಕ್ಸಿಲರೇಷನ್ ಕಮ್ಮಿ ಆದ್ರೆ ಅದು ಇದಾಗಿದೆ ಅಂತ, ಕ್ರಾಶ್ ಆಗಿದೆ ಅಂತ ಓಕೆ ಆ ಇನ್ಪುಟ್ ಹೋಗುತ್ತೆ. ಸೊ ನಾವು ಆಕ್ಸಿಲರೇಟರ್ ಮತ್ತೆ ಬೇರೆ ಬೇರೆ ಇನ್ಯಾವ್ದು ವೀಲ್ಸ್ ಅದ್ರ ಇದು ಎಲ್ಲಾದ್ರ ಮೇಲೂ FMEA ಕಂಡಕ್ಟ್ ಮಾಡಿರ್ತೀವಿ. ಅಲ್ಲಿ ರಿಸ್ಕ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀವಿ. ಓಕೆನಾ? ಓಕೆ ಅಲ್ಲಿ ಏನ್ ಮಾಡಿದೀವಿ, ಐಡೆಂಟಿಫೈ ನಾವು ಅಲ್ಲಿ ಆಕ್ಸಿಲರೇಟರ್ ನಲ್ಲಿ ಪ್ರಾಬ್ಲಮ್ ಇದೆ ಆಕ್ಸಿಲರೇಟರ್ ಸೆನ್ಸರ್ ಇಂದ ಪ್ರಾಬ್ಲಮ್ ಆಗ್ತಿದೆ ಅಂತ ನಾವು ಕಂಡುಹಿಡಿತೀವಿ. ಓಕೆನಾ? ಓಕೆ ಇದ್ರಲ್ಲಿ ಏನ್ ಮಾಡಿದೀವಿ, FMEA ಪ್ರೊಸೆಸ್ ಇದೆಯಲ್ಲ ಅದು ಫುಲ್ ಫಾಲೋ ಮಾಡಿ ನಾವು FMEA ನಲ್ಲಿ ನೀಡೆಡ್ ದಟ್ ರೆಕಮೆಂಡೆಡ್ ಆಕ್ಷನ್ ಕೊಡ್ತಿರೋದು. ಇಲ್ಲಿ ಸೇಫ್ಟಿ ಮೆಕ್ಯಾನಿಸಮ್ ಇಸ್ ನೀಡೆಡ್ ಫಾಲ್ಟ್ಸ್ ಇನ್ ಆಕ್ಸಿಲರೇಟರ್ ಸೆನ್ಸರ್. ಆಕ್ಸಿಲರೇಟರ್ ನಲ್ಲಿ ಈ ತರ ಏನಾದ್ರು ಫಾಲ್ಟ್ ಬಂದ್ರೆ ಅದಕ್ಕೆ ಸೇಫ್ಟಿ ಮೆಕ್ಯಾನಿಸಮ್ ಬೇಕು ಅಂತ ರೆಕಮೆಂಡೆಡ್ ಆಕ್ಷನ್ ಕೊಟ್ಟಿದೀವಿ ಅಲ್ಲಿ. ಓಕೆ ಓಕೆನಾ? ನಿಮಗೆ FMEA ಮಾಡಿರ್ಲಿಲ್ಲ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ ಇವಾಗ ಇಲ್ಲಿ ಏನೇನ್ ಹೌದು ನಡೀತಿದೆ ಅಂತ. ಇವಾಗ ಹೌದು ಹೌದು ಗೊತ್ತಾಗ್ತಿದೆ ಅಲ್ವಾ ಹಾ ಪ್ರಾಪರ್ ಇವಾಗ ಆಗಿ? ಇವಾಗ ಗೊತ್ತಾಗ್ತಾ ಇದೆ. ಸೊ ಅದೇ ಇವಾಗ ಇದು ಸೇಫ್ಟಿ ಮೆಕ್ಯಾನಿಸಮ್ ಬೇಕು ಅಂತ ಹೇಳಿದೀವಿ ಅಷ್ಟೇ. ಬಟ್ ಅಂದ್ರೆ ಹೆಂಗ್ ಇಂಪ್ಲಿಮೆಂಟ್ ಮಾಡ್ತಾರೆ, ಸೇಫ್ಟಿ ಮೆಕ್ಯಾನಿಸಮ್ ಇಸ್ ಡನ್ ಆನ್ ಆಕ್ಸಿಲರೇಟರ್ ಸೆನ್ಸರ್ ಟು ಸಿ ಇಫ್ ಬೋತ್ ಶೋಸ್ ಸೇಮ್ ರಿಸಲ್ಟ್. ಇದು ಏನ್ ಮಾಡಿದಾರೆ ಅಂದ್ರೆ ರಿಡಂಡೆಂಟ್ ಸೆನ್ಸರ್ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ 2 ಸೆನ್ಸರ್ ಯೂಸ್ ಮಾಡಿದ್ದಾರೆ ಆಕ್ಸಿಲರೇಟರ್ಗೆ. ಓಕೆ ಓಕೆ ಫಸ್ಟ್ ಒಂದ್ ಸೆನ್ಸರ್ ಇತ್ತು, ಬೇಡ ಅಂತ ಹೇಳ್ಬಿಟ್ಟು 2 ಸೆನ್ಸರ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಕರೆಕ್ಟ್ ಆಗಿ ಬರ್ದಿಲ್ಲ ನಾನು. ಓಕೆನಾ? ಅದು ಎರಡು ಸೇಮ್ ರಿಸಲ್ಟ್ ತೋರಿಸ್ತಿದ್ಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಿದ್ವಿ. ಪ್ಲಾಸಿಬಿಲಿಟಿ ಚೆಕ್ ಅಂತ ಒಂದು ಟೆಸ್ಟ್ ಕೇಸ್ ಇದೆ, ಅದ್ರಲ್ಲಿ ಚೆಕ್ ಮಾಡ್ತೀವಿ. ಓಕೆನಾ? ಓಕೆ ಓಕೆ ಟೆಸ್ಟ್ ಕೇಸ್ ನಲ್ಲಿ ಏನಂದ್ರೆ 2 ಸೆನ್ಸರ್ಗೂ ವ್ಯಾಲ್ಯೂ ಇದು ಆಕ್ಸಿಲರೇಟರ್ ಅಪ್ಲೈ ಮಾಡ್ತೀವಿ. 2 ಸೆನ್ಸರ್ದು ವ್ಯಾಲ್ಯೂಸ್ ನೋಡ್ತೀವಿ. ಓಕೆ 2 ಸೆನ್ಸರ್ ಸೇಮ್ ವ್ಯಾಲ್ಯೂಸ್ ತೋರಿಸ್ಬೇಕು. ಈ ತರ ತೋರಿಸಿದ್ರೆ ಇದು ಕರೆಕ್ಟ್ ಇದೆ ಅಂತ. ಇಲ್ಲಿ ಇವಾಗ ಯಾವ ಫೇಸ್ ಆಯ್ತು, ಇದು ವಿ ಸೈಕಲ್ ಇಂದ ವ್ಯಾಲಿಡೇಷನ್ ಆಯ್ತು. ಇಲ್ಲಿ FMEA ವೆರಿಫಿಕೇಶನ್ ಸೈಡ್ ಅಲ್ಲಿ ಇತ್ತು, ಇವಾಗ ವ್ಯಾಲಿಡೇಷನ್ ಸೈಡಿಗೆ ಹೋಗಿದೀವಿ ಇವಾಗ. ಹೌದು ಓಕೆ ಮುಗೀತು. ಇದಾಯ್ತಾ? ಇವಾಗ ನೆಕ್ಸ್ಟ್ ಏನಿದೆ, ಪ್ಲಾಸಿಬಿಲಿಟಿ ಚೆಕ್ ಆಯ್ತು, ವ್ಯಾಲಿಡೇಷನ್ ಆಯ್ತು. ಡ್ಯೂ ಟು ನ್ಯೂ ಡಿಸೈನ್ ಏನಾಗಿದೆ, ಇವಾಗ ಇನ್ನೊಂದು ಸೆನ್ಸರ್ ಹಾಕ್ಬೇಕಂತ ಬಂತಲ್ವಾ ಇಲ್ಲಿ FMEA ಇಂದ, ಅದ್ರದ್ದು ರಿಸಲ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಇದು ವರ್ಕ್ ಆಗ್ತಿದೆ. ಸೊ ಇದರಿಂದ ನ್ಯೂ ಡಿಸೈನ್ ಆಯ್ತಿದ್ದು ಇವಾಗ. ನ್ಯೂ ಡಿಸೈನ್ ಆಯ್ತು. ಹೌದು ಅಲ್ವಾ? ಫಸ್ಟ್ ಒಂದ್ ಸೆನ್ಸರ್ ಇಂದ ಡಿಸೈನ್ ಮಾಡಿದ್ವಿ ಸಿಸ್ಟಮ್ ನ, ಇವಾಗ ಇನ್ನೊಂದು ಸೆನ್ಸರ್ ಆಡ್ ಆಗಿದೆ. ಡ್ಯೂ ಟು ನ್ಯೂ ಡಿಸೈನ್ ರಿಕ್ವೈರ್ಮೆಂಟ್ಸ್ ಆರ್ ಅಪ್ಡೇಟೆಡ್. ಇವೆಲ್ಲ ರಿಕ್ವೈರ್ಮೆಂಟ್ಸ್ ಎಲ್ಲ ಅಪ್ಡೇಟ್ ಮಾಡ್ತೀವಿ. ಆಮೇಲೆ ಏರ್ ಬ್ಯಾಗ್ ಯೂನಿಟ್ ಗೆ ಸರ್ವಿಸ್ ಇನ್ಸ್ಟ್ರಕ್ಷನ್ ಎಲ್ಲ ಕೊಡ್ತೀವಿ. ಓಕೆನಾ? ಇದು ಯಾವ ಫೇಸ್ ನಲ್ಲಿ ಬರುತ್ತೆ, ಇದು ಸಪೋರ್ಟಿಂಗ್ ಪ್ರೋಸೆಸ್ ನಲ್ಲಿ ಬರುತ್ತೆ. ಓಕೆನಾ? ಓಕೆ ಇಲ್ಲಿ ಪ್ರೊಡಕ್ಷನ್ ನಲ್ಲೂ ಮಾಡ್ತೀವಿ. ಓಕೆನಾ? ಇದೊಂದು ಫೇಸ್ ನಲ್ಲಿ ಬರುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಇವಾಗ ವೆರಿಫೈ ಅಂಡ್ ವ್ಯಾಲಿಫೈಡ್, ಇವಾಗ ಮತ್ತೆ ವ್ಯಾಲಿಡೇಷನ್ ಮಾಡ್ತೀವಿ. ಡಿಸೈನ್ ಇದು ನಮ್ದು ವಿ ಸೈಕಲ್ ನಲ್ಲಿ ಬರುತ್ತೆ. ಡಿಸೈನ್ ನೀಟ್ ಆಗಿ ಕುತ್ಕೊಂಡು ಟೆಸ್ಟ್ ಕೇಸ್ ಎಲ್ಲ ಬರ್ದು ವೆರಿಫೈ ಮಾಡ್ತೀವಿ, ವ್ಯಾಲಿಡೇಷನ್ ಎಲ್ಲ ಮಾಡ್ತೀವಿ. ಓಕೆನಾ? ಓಕೆ ಹೌ ಟು ರಿಪ್ಲೇಸ್ ಫಾಲ್ಟಿ ಏರ್ ಬ್ಯಾಗ್ ಎಲ್ಲ ಇನ್ಸ್ಟ್ರಕ್ಷನ್ ಎಲ್ಲ ನೀಟಾಗಿ ಪ್ರೊಸೆಸ್ ರೆಡಿ ಮಾಡ್ತೀವಿ ಇವಾಗ. ಓಕೆನಾ? ಸರಿ. ಇವಾಗ ಸಾರಿ, ಇಲ್ಲಿ ಏನಾಗಿದೆ, ಇಲ್ಲಿ ನಾನು ನಿಮಗೆ ತಪ್ಪು ಹೇಳಿದೆ. ಇಲ್ಲಿ ರೆಕಮೆಂಡೆಡ್ ಆಕ್ಷನ್ ಕೊಡ್ತಿರಲ್ಲ, ಅದನ್ನ ಪ್ಲಾಸಿಬಿಲಿಟಿ ಚೆಕ್ ಅಂತ ಮಾಡ್ತೀವಿ. ಓಕೆನಾ? ಆ ರೆಕಮೆಂಡೆಡ್ ಆಕ್ಷನ್ ಇದು ಪ್ಲಾಸಿಬಿಲಿಟಿ ಚೆಕ್, ಈ ತರ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಬೇಕು. ಇದು ಅವ್ರು ಮಾಡ್ತಾರೆ. ಅದಾದ್ಮೇಲೆ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳಾದ್ಮೇಲೆ ಅವರು ನಾವಿಲ್ಲಿ ಡಿಸೈನ್ ನ ಅಪ್ಡೇಟ್ ಮಾಡ್ತೀವಿ. ಓಕೆನಾ? ಇದು FMEA ಪಾರ್ಟ್ ನಲ್ಲೇ ಇದೆ. ಇವಾಗ ವ್ಯಾಲಿಡೇಷನ್ ಸ್ಟೇಟಿಗೆ ಬರ್ತಿದೀವಿ. ವ್ಯಾಲಿಡೇಷನ್ ಅಂದ್ರೆ ಪ್ರಾಪರ್ ಆಗಿ ವ್ಯಾಲಿಡೇಟ್ ಮಾಡ್ಬೇಕು. ಬರೀ ಸೆನ್ಸರ್ ಕರೆಕ್ಟ್ ಆಗಿದ್ದಾಗ ಮಾತ್ರ ಚೆಕ್ ಮಾಡೋದಲ್ಲ, ಫಾಲ್ಟ್ ಆಗಿದಾಗ್ಲೂ ಚೆಕ್ ಮಾಡ್ಬೇಕಲ್ವಾ? ಹೌದೌದು. ಫಾಲ್ಟ್ ಇಂಜೆಕ್ಷನ್ ಅಂತ ಒಂದು ಪ್ರೋಸೆಸ್ ಇರುತ್ತೆ. ಅಂದ್ರೆ ಸುಮ್ನೆ ನಾವೇ ಸೆನ್ಸರ್ ಗೆ ಫಾಲ್ಟ್ ವ್ಯಾಲ್ಯೂಸ್ ಕೊಡ್ತೀವಿ, ಸಿಸ್ಟಮ್ ಹೆಂಗ್ ಬಿಹೇವ್ ಮಾಡ್ತೀವಿ ಅಂತ ಚೆಕ್ ಮಾಡ್ತೀವಿ. ಓಕೆನಾ? ಅದನ್ನ ವೆರಿಫಿಕೇಶನ್ ವ್ಯಾಲಿಡೇಷನ್ ಅಲ್ಲಿ ಮಾಡ್ತೀವಿ. ವ್ಯಾಲಿಡೇಷನ್ ಟೈಮ್ ಅಲ್ಲಿ ನಾವ್ ಈ ತರ ಒಂದು ಫಾಲ್ಟ್ ಇಂಜೆಕ್ಷನ್ ಒಂದ್ ಟೆಸ್ಟ್ ಕೇಸ್ ಬರ್ದಿ, ಫಾಲ್ಟ್ ಇದ್ದಾಗ ಏರ್ ಬ್ಯಾಗ್ ಹೆಂಗೆ
ಬಿಹೇವ್ ಅದ್ರಿಂದ ಆ ಟೈಮ್ ನಲ್ಲಿ ಏನಾಗ್ಬೇಕಂದ್ರೆ ನಮ್ದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಇಯರ್ ಬ್ಯಾಗ್ ಓಪನ್ ಆಗಬಾರ್ದು ಫಾಲ್ಟ್ ರಿಸಲ್ಟ್ ಬಂದಾಗ. ಒನ್ ಸೆನ್ಸರ್ ವ್ಯಾಲ್ಯೂ ಇಂದ ಓಕೆ ಏನಾದ್ರು ಇದೊಂದು ಮೆಕ್ಯಾನಿಸಮ್ ಇರ್ಬೇಕು. ಓಕೆನಾ? ಇದಕ್ಕೆ ಹೆಂಗ್ ಓಕೆ ಮಾಡ್ತೀರಾ ಅಂತ ಓಕೆ ಅವ್ರು ಅದು ಡೆವಲಪ್ಮೆಂಟ್ ಟೀಮ್ ಮೇಲೆ ಬಿಟ್ಟಿದ್ದು. ನಿಮ್ ಟೆಸ್ಟ್ ಕೇಸ್ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ. ಓಕೆನಾ? ನಿಮ್ದೇನಿದೆ ಅಂದ್ರೆ ಹಾ ಆ ಓಕೆ ಒನ್ ಸೆನ್ಸರ್ ಫಾಲ್ಟಿ ಇದ್ರೂನು ರಿಸಲ್ಟ್ ರಾಂಗ್ ಬರಬಾರ್ದು. ಅದು ನಿಮ್ ಟೆಸ್ಟ್ ಕೇಸ್. ಓಕೆನಾ? ಓಕೆ ಸೊ ಅದಾಯ್ತು. ನೆಕ್ಸ್ಟ್ ಏನಾಗ್ತಿದೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ, ಇನ್ ದ ಸೇಫ್ಟಿ ಕೇಸ್ ಆಲ್ಗರಿದಮ್ ವೈ ದ ಫಂಕ್ಷನ್ ಪ್ರಾಜೆಕ್ಟ್ ಫ್ರಂಟಲ್ collision is safe by example design analysis and testing report. ಇವೆಲ್ಲ ಅನಾಲಿಸಿಸ್, ಡಿಸೈನ್, ಅನಾಲಿಸಿಸ್ ರಿಪೋರ್ಟ್ಸ್ ನೆಲ್ಲ ನಾವು ಫ್ರಂಟಲ್ ಕೊಲಿಷನ್ ಆದ್ರೂ ಆಕ್ಯುಮೆಂಟ್ ಏನು ಆಗ್ದಂಗೆ ಇದೆ ಅಂತ ಹೇಳ್ಬಿಟ್ಟು ಒಂದು ಡಾಕ್ಯುಮೆಂಟ್ ಮಾಡ್ಕೊಳ್ತೀವಿ. ಇದೆಲ್ಲ FMEA ಡಾಕ್ಯುಮೆಂಟ್ಸ್ ಅವ್ರು ಮಾಡ್ತಾರೆ, ನೀವೇನ್ ತಲೆ ಕೆಡಿಸ್ಕೊಳಂಗಿಲ್ಲ. ಇದೊಂದು ಸೈಕಲ್ ಇದೆ, ಸುಮ್ನೆ ನೋಡ್ಕೊಂಡ್ರಿ ಅಷ್ಟೇ ನಿಮಗೆ ಹೆಂಗ್ ಹೋಗ್ತಿದೆ ಅಂತ ಹೇಳ್ಬಿಟ್ಟು. ಡ್ಯೂರಿಂಗ್ ಪ್ರೊಡಕ್ಷನ್ ಏನ್ ಮಾಡ್ತೀವಿ, ಇದು ಪ್ರೊಡಕ್ಷನ್ ಬರುತ್ತೆ. ಇನ್ನು ಆಪರೇಷನ್ ಅಂಡ್ ಪ್ರೊಡಕ್ಷನ್ ಇದು ತೋರಿಸಿದ್ನಲ್ಲ, ಈ ಫೇಸ್ ನಲ್ಲಿ ಬರುತ್ತೆ. ಇದನ್ನ ಈ ಫೇಸ್ ನಲ್ಲಿ ಇತ್ತು, ಇದು ಡೆವಲಪ್ಮೆಂಟ್ ಫೇಸ್. ಅದಾದ್ಮೇಲೆ ಇವಾಗ ಪ್ರೊಡಕ್ಷನ್ ಅಂಡ್ ಆಪರೇಷನ್ ಬರ್ತಿದೆ. ಓಕೆನಾ? ಡ್ಯೂರಿಂಗ್ ಪ್ರೊಡಕ್ಷನ್ ಎ ಸೀರಿಯಲ್ ನಂಬರ್ ಆಫ್ ದಿ ಏರ್ ಬ್ಯಾಗ್ ECU. ಇದು ಪ್ರೊಡಕ್ಷನ್ ಅಲ್ಲಿ ಈ ECUದು ಒಂದು ಸೀರಿಯಲ್ ನಂಬರ್ ಇರುತ್ತೆ. ಆ ECU ಸೀರಿಯಲ್ ನಂಬರ್ ಇರುತ್ತಲ್ಲ, ಅದೊಂಥರ ನೇಮ್ ಇದ್ದಂಗೆ ಆ ECUಗೆ. ಆ ನೇಮ್ ಬೇರೆ ಯಾವ್ದು ECUಗೂ ಕೊಡಲ್ಲ. ಬೇರೆ ಯಾವ್ದು ECU ಅಂದ್ರೇನೆ ಇದು ಏರ್ ಬ್ಯಾಗ್ ECUನೇ. ತುಂಬಾ ಏರ್ ಬ್ಯಾಗ್ ECU ಮಾಡ್ತೀವಲ್ವಾ, ಅದು 1 2 3 4 ಅಂತ ನೇಮ್ ಕೊಡ್ಕೊಂಡು ಹೋಗಿರ್ತಾರೆ. ಅದು ಒಂದಕ್ಕೆ ನೇಮ್ ಕೊಟ್ಟಿರ್ತಾರಲ್ಲ, ಆ ನೇಮ್ ನ ಹಂಗೆ ಆ ನೇಮ್ ನ ನೋಡ್ತೀವಿ ನಾವು. ಆಯ್ತಾ? ಅದನ್ನ ಒಂದ್ ಕಾರಿಗೆ ಹಾಕ್ತಿವಿ. ಆ ಕಾರ್ನ ಟ್ರೇಸ್ ಮಾಡ್ತೀವಿ ನಾವು ಎಲ್ಲ ಡಾಟಾ. ಓಕೆನಾ? ಅದು ಆ ಫೇಸ್ ಇಲ್ಲಿ ಬರುತ್ತೆ. ಸಪೋರ್ಟಿಂಗ್ ಪ್ರೋಸೆಸ್, ಪ್ರೊಡಕ್ಷನ್ ಅಂಡ್ ಸೇಫ್ಟಿ ಆಪರೇಷನ್. ಅನಾಲಿಸಿಸ್. ಓಕೆನಾ? ಇಲ್ಲಿ ಸೇಫ್ಟಿ ಅನಾಲಿಸಿಸ್ ಅಂದ್ರೆ ಆ ECU ನ ಪ್ರೊಡಕ್ಷನ್ ಬಿಟ್ಟಾದ್ಮೇಲೆ ಅದು ರಿಯಲ್ ಟೈಮ್ ಅಲ್ಲಿ ಹೆಂಗ್ ಬಿಹೇವ್ ಆಗ್ತಿದೆ, ಏನಾದ್ರು ಫಾಲ್ಟ್ ಬಂದಿದ್ಯಾ ಅಂತ ಚೆಕ್ ಮಾಡಕ್ಕೆ ನಾವು ಯೂಸ್ ಮಾಡ್ತಿರ್ತೀವಿ. ಓಕೆನಾ? ಆ ಡಾಟಾನ ಒನ್ಸ್ ವೆಹಿಕಲ್ ಮಾರ್ಕೆಟಿಗೆ ಹೋಗಾದ್ಮೇಲೆ ಆಪರೇಷನ್ ಅಲ್ಲಿ ಆಯ್ತಾ. ಇವಾಗ ಕಂಡಕ್ಟೆಡ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಇವಾಗ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಎಲ್ಲ ಲಾಗ್ ಮಾಡ್ಕೊಂಡು ಫಂಕ್ಷನ್ ಏರ್ ಬ್ಯಾಗ್ ಫಂಕ್ಷನಾಲಿಟಿ ಹಂಗೆ ವರ್ಕ್ ಆಗ್ತಿದ್ಯಾ ಅಥವಾ ಏನಾದ್ರು ಮಾಲ್ ಫಂಕ್ಷನ್ ಆಗಿದೆಯಾ ಅಂತ ಚೆಕ್ ಮಾಡ್ತೀವಿ. ಓಕೆನಾ? ಸೊ ಈ ಫೇಸ್ ವರ್ಗೂ ನಾವು ಫಂಕ್ಷನಲ್ ಸೇಫ್ಟಿ ಹಂಗೆ ಇರುತ್ತೆ. ಡಿಸೈನ್ ಡಾಕ್ಯುಮೆಂಟ್ಸ್ ಹಂಗೆ ಪ್ರಿಪೇರ್ ಮಾಡ್ತಾನೆ ಇರ್ತೀವಿ ನಾವು. Maintain ಮಾಡಿರ್ತೀವಿ. ಸೊ ಇವೆಲ್ಲ ನಮಗೆ ಡಾಟಾ ಫ್ಯೂಚರ್ಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಇದು ಒಂದು ನಿಮಿಷ ಚಾರ್ಜಿಗೆ ಹಾಕ್ಬಿಡ್ತೀನಿ. ಓಕೆನಾ? ಇವಾಗ ಇದಾಯ್ತು. ಇವಾಗ ನೆಕ್ಸ್ಟ್ ಏನಂದ್ರೆ ಈ ಬ್ರಿಗಿನ್ ಸಾರಿ ಅಷ್ಟೇ. ಇದು ಫೀಲ್ಡ್ ಅಲ್ಲಿ ಲಾಗ್ ಇದ್ ಮಾಡ್ಬಿಟ್ಟು 9 ವರ್ಗೂ ಡಾಕ್ಯುಮೆಂಟ್ಸ್ ಎಲ್ಲ ಹಂಗೆ ರೆಡಿ ಮಾಡ್ತೀವಿ. ಆಮೇಲೆ ಇವೆರಡು ಇದೆಯಲ್ಲ, ಇದು ಜನರಿಕ್ ಇದೆ. ಇಲ್ಲೇನ್ ಮಾಡಲ್ಲ ನಾವು, ಅದು ಆಲ್ರೆಡಿ ಇರುತ್ತೆ. ISO 26262 ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಗೈಡ್ಲೈನ್ಸ್ ಫ್ರಮ್ ISO 26262 ಅಪ್ಲಿಕೇಶನ್ ಆಫ್ ISO 26262 ಇನ್ ಸೆಮಿಕಂಡಕ್ಟರ್ಸ್. ಇವೆರಡು ಆಲ್ಮೋಸ್ಟ್ ಅವರೇ ಕೊಟ್ಟಿರ್ತಾರೆ, ಅದನ್ನ ಹಂಗೆ ಇಟ್ಕೊಂಡಿರ್ತೀವಿ. ಸೊ ಇದು ಕಂಪ್ಲೀಟ್ ಡಾಕ್ಯುಮೆಂಟ್ ಹಿಂಗೆ ರೆಡಿ ಮಾಡ್ತೀವಿ. ಓಕೆನಾ? ಇದು ಪಾರ್ಟ್ 12 ನಮಗೆ ಬೇಡ, 11 ವರ್ಗೂ ಮಾತ್ರ ನೋಡ್ಕೊಳ್ಳಿ. ಓಕೆನಾ? ಸೊ ಇದು 11 ವರ್ಗೂ ಹೆಂಗ್ ಹೋಗುತ್ತೆ ಪ್ರೋಸೆಸ್ ಅಂತ ತೋರಿಸಿದ್ದಷ್ಟೇ. ಅದು ಒಂದು ಹಜಾರ್ಡ್ ತಗೊಂಡ್ರೆ ಆತರ ತುಂಬಾ ಹಜಾರ್ಡ್ ಮಾಡಿರ್ತಾರೆ ಅವರು. ಎಲ್ಲಾವುದು ಒಂದ್ ಕಡೆ ಡಾಕ್ಯುಮೆಂಟ್ ಆಗಿರುತ್ತೆ ಒಂದ್ ಫೈಲ್ ನಲ್ಲಿ. ಅದೇ ಇದು ಫಂಕ್ಷನಲ್ ಸೇಫ್ಟಿ ಡಾಕ್ಯುಮೆಂಟ್ ಅವ್ರದ್ದು. ಓಕೆನಾ? ಇವಾಗ ಅರ್ಥ ಆಯ್ತಾ ಹೆಂಗ್ ಪ್ರೋಸೆಸ್ ಇದಾಗ್ತಿದೆ ಅಂತ? ಅಥವಾ ಏನಾದ್ರು ಕನ್ಫ್ಯೂಸ್ ಆಗ್ಬಿಟ್ರ ಇದ್ರಲ್ಲಿ? ಇಲ್ಲ ಅರ್ಥ ಆಗಿದೆ ಅಲ್ವಾ? ಇದೆಲ್ಲ ನಾನು ನಿಮಗೆ ಮೊದಲೇ ಹೇಳ್ಕೊಟ್ಟಿದ್ದೆ ಯಾರು ಮಾಡ್ತಾರೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಯಾರು ಮಾಡ್ತಾರೆ ಅಂದ್ರೆ ಇದನ್ನ ಯೂಶುವಲಿ ಫಂಕ್ಷನಲ್ ಸೇಫ್ಟಿ ಎಕ್ಸ್ಪರ್ಟ್ ಅಂತ ಇರ್ತಾರೆ. ಅವರು ಫಂಕ್ಷನಲ್ ಸೇಫ್ಟಿ ಮ್ಯಾನೇಜರ್, ಅವ್ರ ಜೊತೆ ಟೆಸ್ಟ್ ಇಂಜಿನಿಯರ್ಸ್ ಅವರೆಲ್ಲ ಫಂಕ್ಷನಲ್ ಓನರ್ ಇರ್ತಾರೆ, ಮತ್ತೆ ಸಿಸ್ಟಮ್ ಡಿಸೈನರ್. ಅವರೆಲ್ಲ ಇನ್ಪುಟ್ಸ್ ಕೊಡ್ತಾರೆ ಅಷ್ಟೇ. ಮೇನ್ ಫಂಕ್ಷನಲ್ ಮ್ಯಾನೇಜರ್ ಅಂತ ಹೇಳ್ತಾರೆ, ಫಂಕ್ಷನಲ್ ಸೇಫ್ಟಿ ಮ್ಯಾನೇಜರ್ ಅಂತ ಅಥವಾ ಎಕ್ಸ್ಪರ್ಟ್ ಅಂತ. ಅವರೇ ಮಾಡೋದು. ಓಕೆನಾ? ಈ ಡಾಕ್ಯುಮೆಂಟ್ ಎಲ್ಲ ಅವರೇ ಮೇಂಟೈನ್ ಮಾಡ್ತಿರ್ತಾರೆ. ಓಕೆನಾ? ಇದು ಕ್ವೆಶನ್ ಇತ್ತು ಅವಾಗ. ಇವಾಗ ಫಂಕ್ಷನಲ್ ಸೇಫ್ಟಿ ಹೆಂಗೆ ನಿಮ್ಮ ಡೈಲಿ ಲೈಫ್ ನಲ್ಲಿ ಅಪ್ಲೈ ಮಾಡ್ತೀರಾ ಅಂತ ಈ ಕ್ವೆಶನ್ ತಗೊಂಡ್ರಿ.
ಟ್ರೈ ಮಾಡಿ ನೀವ್ ಹೆಂಗ್ ಅಪ್ಲೈ ಮಾಡ್ಬೋದು ಅಂತ. ಓಕೆನಾ? ಓಕೆ. ಬರ್ಕೊಂತಿದ್ದೀರಾ? ಹಾ. How does ISO 2626 ಹ್ಮ್ ಒಂದ್ ನಿಮಿಷ. ಇದನ್ನ ಒಂದು ಪ್ರೆಸೆಂಟೇಶನ್ ಟೈಪ್ ಹಾಕೊಡ್ತೀನಿ. ಹಾ. ಯಾಕಂದ್ರೆ ನನ್ನ ಹತ್ರ ಫೋಟೋಸ್ ತೆಗ್ದಿದ್ದೆ ಅಷ್ಟೇ. ಇಲ್ಲಾಂದ್ರೆ ನಾನು ಒಂದ್ಸಲಿ ಬುಕ್ ಕೊಡ್ತೀನಿ ನಿಮ್ಗೆ, ಅವಾಗ ಜೆರಾಕ್ಸ್ ಮಾಡಿಸ್ಕೊಳ್ಳಿರುತ್ತೆ. ಓಕೆನಾ? ಓಕೆ ಸರ್. ಹ್ಮ್. ಇದು ಏನ್ ಬೇಡ ನಿಮ್ಗೆ, ತುಂಬಾ ಕನ್ಫ್ಯೂಸ್ ಆಗುತ್ತೆ. ಯಾವ್ಯಾವ ಪಾರ್ಟಿಗೆ ಇದು ಫಂಕ್ಷನಲ್ ISO 262 ಒಳಗಡೆ ಸ್ಕೋಪ್ ಇದೆ, ಹೊರಗಡೆ ಸ್ಕೋಪ್ ಏನೇನಿದೆ ಅಂತ ಹೇಳ್ಬಿಟ್ಟೆ. ಇದೊಂದು ಚಾರ್ಟ್ ಅಷ್ಟೇ. ಇದು ಬೇಡ. ಇದು ತೋರಿಸಿದ್ನಲ್ಲ, ಇದು ಫಸ್ಟು ವೊಕ್ಯಾಬ್ಯುಲರಿ ಇರುತ್ತೆ, ಆಮೇಲೆ ಮ್ಯಾನೇಜ್ಮೆಂಟ್ ಆಫ್ ಫಂಕ್ಷನಲ್ ಸೇಫ್ಟಿ, ಅದೇ ಇದು ಕಾನ್ಸೆಪ್ಟ್ ಪ್ರೈಸು. ಆಮೇಲೆ ಇದು ಹೈ ರಿಸ್ಕು, ಲೋ ರಿಸ್ಕು, ಕಂಟ್ರೋಲಬಲ್, ಸಿವಿಯಾರಿಟಿ ಅಕರೆನ್ಸ್ ಡಿಟೆಕ್ಷನ್ ಇದೆಯಲ್ಲ, ಅದ್ರದ್ದು ಚಾರ್ಟ್ ಇದು. ಓಕೆ. ಬೇಡ. ಈ ಲೈನ್ ಇದೆಯಲ್ಲ, ಇದು ಒಳಗಡೆ ಬಂದ್ರೆ QM ಇರುತ್ತೆ, ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂತ. ಈ ಲೈನ್ ಇಂದ ಹೊರಗಡೆ ಇದ್ರೆ ಹಜಾರ್ಡ್ ಅಂತ ಇವೆಂಟ್. ಓಕೆನಾ? ಅದು ಅಸಿಲ್ ABCD ಅಂತ ಮೇಲ್ಗಡೆ ತನಕ ಹೋಗುತ್ತೆ. ಓಕೆನಾ? ಅದು ಬೇಡ ನಿಮಗೆ, ತುಂಬಾ ಕನ್ಫ್ಯೂಸ್ ಆಗುತ್ತೆ ಇದು. ಆ ಚಾರ್ಟ್ ನಾನು ಕೊಟ್ಟಿದ್ದೀನಲ್ಲ, ಅದು ಕರೆಕ್ಟ್ ಇದೆ, ಅದನ್ನ ನೋಡ್ಕೊಳ್ಳಿ. ಓಕೆನಾ? ಇಲ್ಲಿ ಏನಿದೆ ಅಂದ್ರೆ, ಹೈಯರ್ ದಿ ಅಸಿಲ್, ಟಫರ್ ದಿ ರಿಕ್ವೈರ್ಮೆಂಟ್ಸ್ ಅಂಡ್ ಪ್ರೊಸೆಸ್. ಅದೇ ಹೇಳದ್ನಲ್ಲ, ರಿಕ್ವೈರ್ಮೆಂಟ್ ಅನಾಲಿಸಿಸ್ ಮತ್ತೆ ಪ್ರೊಸೀಜರ್ ಎಲ್ಲ ತುಂಬಾ ಟಫರ್ ಆಗಿ ಮಾಡ್ಬೇಕು. ತುಂಬಾ ಅಸಿಲ್ ಜಾಸ್ತಿ ಇದ್ರೆ, ಕಮ್ಮಿ ಇದ್ದಂಗೆ ಅದನ್ನ ಮಾಡ್ರೇಟ್ ಆಗಿ ಮಾಡ್ಕೊಂಡು ಬರ್ತಾ ಇರ್ಬೋದು. ಓಕೆನಾ? ಓಕೆ. ಇದೇ ಸೇಮ್ ನಾನು ಅವಾಗ ಹೇಳಿದ್ನಲ್ಲ, ಟಿಪಿಕಲಿ ರಿಕ್ವೈರ್ಡ್ ಹಾರ್ಡ್ವೇರ್ ಆಮೇಲೆ ಇಂಪಿಡೆನ್ಸ್ ಬಿಟ್ವೀನ್ ದ ಎಲಿಮೆಂಟ್ಸ್. ಓಕೆನಾ? ಓಕೆ. ಹಜಾರ್ಡ್ ಅನಾಲಿಸಿಸ್ ಏರ್ ಬ್ಯಾಗಿಗೆ ಹೆಂಗ್ ಮಾಡ್ತಾರೆ ಅಂತ ಫಸ್ಟ್ ಫಂಕ್ಷನ್ ಬರ್ಕೊಳ್ತಾರೆ. ಆಯ್ತಾ? ಇದು ನೀವು ಬೇಕಾದ್ರೆ ಫೋಟೋ ತೆಗೆದು ಇಟ್ಕೊಳ್ಳಿ, ಇಲ್ಲ ಸೇಮ್ DFMA ಇದೆಯಲ್ಲ, ಅದೇ ತರ ಇಲ್ಲಿಗೆ ಒಂದು ಟೆಂಪ್ಲೇಟ್ ಇದೆ, ಹಜಾರ್ಡ್ ಅನಾಲಿಸಿಸ್ ಹೆಂಗ್ ಮಾಡ್ತಾರೆ ಅಂತ. ಓಕೆನಾ? ಇದು ಫಂಕ್ಷನ್, ಯಾವ ಫಂಕ್ಷನ್ ಮಾಡ್ತಿದ್ದೀರಾ ಅಂತ ಬರ್ಕೋಬೇಕು. ಆಮೇಲೆ ಫೇಲ್ಯೂರ್ ಮೋಡ್ ಅಥವಾ ಹಜಾರ್ಡ್ ಇವೆಂಟ್ ಅಂತ ಫೇಲ್ಯೂರ್ ಮೋಡ್ ಬರ್ಕೋಬೇಕು ಒಂದು. ಓಕೆನಾ? ಅದಾದ್ಮೇಲೆ ಯಾವ ಸಿಚುವೇಶನ್ ಅಲ್ಲಿ ಆ ಫೇಲ್ಯೂರ್ ಮೋಡ್ ಆಗ್ತಿದೆ ಅಂತ ಬರ್ಕೋಬೇಕು. ಓಕೆನಾ? ಆಮೇಲೆ ಹಜಾರ್ಡ್ ಇವೆಂಟ್ ಬರ್ಕೋಬೇಕು. ಏನದು ಹಜಾರ್ಡ್ ಇವೆಂಟ್, ಅದರಿಂದ ಏನಾಗ್ಬೋದು ಅಂತ ಹೇಳ್ಬಿಡಿ. ಓಕೆನಾ? ಅದಾದ್ಮೇಲೆ ಇದು ಸಿವಿಯಾರಿಟಿ ಅಕರೆನ್ಸ್ ಡಿಟೆಕ್ಷನ್, ಇದು ರೇಟಿಂಗ್ ಕೊಡ್ಕೋಬೇಕು. ಆಯ್ತಾ? ಡೈರೆಕ್ಟ್ ಆಗಿ ಕೊಡ್ತೀವಿ, ಇದು ಮ್ಯಾಪ್ ಏನ್ ಮಾಡಲ್ಲ, ನಿಮ್ಮ ಅನಾಲಿಸಿಸ್ ಮೇಲೆ ಸಿವಿಯಾರಿಟಿ ಅಕರೆನ್ಸ್ ಇದು ಬರ್ತೀವಿ. ಓಕೆನಾ? ಇದೇನ್ ಬೇಡ, ಇದು SEC ಆಗ್ಮೆಂಟೇಷನ್. ಓಕೆನಾ? ಅದೇನ್ ಬೇಡ. ಇವು ಮೂರು ಮೇಲೆ ಇಲ್ಲಿ ಅಸಿಲ್ ಲೆವೆಲ್ ಕಂಡು ಹಿಡಿತೀವಿ. ಓಕೆನಾ? ಅಸಿಲ್ ಲೆವೆಲ್ ಇದು ಸಿವಿಯಾರಿಟಿ ಅಕರೆನ್ಸ್ ಡಿಟೆಕ್ಷನ್ ಮೇಲೆ ಅಸಿಲ್ A, ಅಸಿಲ್ B, ಅಸಿಲ್ C ಅದನ್ನ ಕೊಡ್ತೀವಿ. ಅದಾದ್ಮೇಲೆ ಇದಕ್ಕೆ ಸೇಫ್ಟಿ ಗೋಲ್ ಒಂದು ಬರೀತೀವಿ, ಏನಿರ್ಬೇಕು ಅಂತ ಹೇಳ್ಬಿಟ್ಟು. ಸೇಫ್ಟಿ ಗೋಲ್ ತೋರ್ಸುದ್ನಲ್ಲ, ಸೇಫ್ಟಿ ಗೋಲ್. ಇದನ್ನ ಏನ್ ಮಾಡಿ ಗೊತ್ತಾ, ಈ ಫಾರ್ಮ್ಯಾಟ್ ತಗೊಳ್ಳಿ. ಮತ್ತೆ ನೆನ್ನೆ ಇದೆಯಲ್ಲ, ನೆನ್ನೆ ಇದು ಹಜಾರ್ಡ್ ಇದು ಕೊಟ್ಟಿದ್ದೀನಿ ನಿಮ್ಗೊಂದು ಎಕ್ಸಾಂಪಲ್, ಅದನ್ನ ಇಲ್ಲಿ ಕರೆಕ್ಟ್ ಆಗಿ ಮ್ಯಾಪ್ ಮಾಡ್ಬೇಕಾಯ್ತಾ? ಮ್ಯಾಪ್ ಮಾಡ್ಬಿಟ್ಟು ನಾಳೆ ನನಗೆ ತೋರಿಸ್ಬೇಕು. ಓಕೆನಾ? ಈ ಫಾರ್ಮ್ಯಾಟ್ ನಲ್ಲಿ ನನಗೆ ತೋರಿಸ್ಬೇಕು ಅದನ್ನ ಹೆಂಗೆ ಮ್ಯಾಪ್ ಮಾಡ್ತೀರಾ ಅಂತ. ಅಸಿಲ್ ಲೆವೆಲ್, ಸಿವಿಯಾರಿಟಿ ಅಕರೆನ್ಸ್ ಡಿಟೆಕ್ಷನ್ ರೇಟಿಂಗ್ಸ್, ಅಸಿಲ್ ಲೆವೆಲ್, ಸೇಫ್ಟಿ ಗೋಲು, ಇದು ಸೇಫ್ ಸ್ಟೇಟ್ ಏನು, ಎಲ್ಲ ಕ್ಲೀನ್ ಆಗಿ ಮ್ಯಾಪ್ ಮಾಡಿ ತೋರಿಸ್ಬೇಕು. ಓಕೆನಾ? ಅಂದ್ರೆ ಮಾಮೂಲಿ ಏರ್ ಬ್ಯಾಗಿಗಾದ್ರೂ ಮಾಡಿ, ಇಲ್ಲ ನೆನ್ನೆ ಯಾವ್ದು ನಾನು ನಿಮ್ಗೆ ಕಳ್ಸಿದೀನಲ್ಲ, ನೆನ್ನೆ PPT ಇಲ್ವಾ ಅದು? ಇಲ್ಲ ಸರ್, ಇಲ್ಲ ಇದೆಯಲ್ಲ, ಹಜಾರ್ಡ್ ಅನಾಲಿಸಿಸ್, ಆಪರೇಷನ್ ಸಿಚುವೇಶನ್, ಸ್ಟೀರಿಂಗ್ ಎಲ್ಲ ಇಲ್ಲ ಇದೆ. ಓಕೆನಾ? ಇದ್ರಲ್ಲೇ ಎಲ್ಲ ಇದೆ. ಇದನ್ನ ಜಸ್ಟ್ ಮ್ಯಾಪ್ ಮಾಡ್ಬೇಕಷ್ಟಕ್ಕೆ. ಓಕೆನಾ? ಮ್ಯಾಪ್ ಮಾಡಿ ನನಗೆ ನಾಳೆ ತೋರಿಸ್ಬೇಕು ಯಾವ್ಯಾವ ಪಾರ್ಟ್ ಅಲ್ಲಿ ಎಲ್ಲೆಲ್ಲಿ ಮ್ಯಾಪ್ ಆಗುತ್ತೆ ಅಂತ. ಇದು ನಿಂಗೆ ಇದ್ರಲ್ಲಿ
ಅಂದ್ರೆ ಇವಾಗ ಈ ಟೈಪ್ ಅಲ್ಲಿ ಇವಾಗ ತೋರಿಸ್ತಾ ಇದೀರಲ್ವಾ, ಈ ಟೈಪ್ ಅಲ್ಲಿ ಹಾ ತೋರಿಸ್ಬೇಕು ಸರ್. ಈ ಟೈಪ್ ನಲ್ಲಿ ಎಕ್ಸೆಲ್ ಶೀಟ್ ಅಲ್ಲಿ ತೋರಿಸ್ಬೇಕಷ್ಟೇ. ಓಕೆ. ಓಕೆನಾ? ಅಂದ್ರೆ ಫಂಕ್ಷನ್ ಏನು? ಅಂದ್ರೆ ಇವಾಗ ಏರ್ ಬ್ಯಾಗ್ ಫಂಕ್ಷನ್ ಏನು, ಫಾಲ್ಟ್ ಅಲ್ಲ ಅಂಡ್ ಅಲ್ಲ, ನೀವು ಇಲ್ಲಿದೆಯಲ್ಲ, ಇದೇನಿದೆ ಅದನ್ನೇ ಆಯಾ ಕಾಲಮಿಗೆ ಹಾಕ್ಬೇಕಷ್ಟೇ. ಇಲ್ಲಿ ನೋಡಿ, ಆಪರೇಷನ್ ಸಿಚುವೇಶನ್ ಅಂತ ಇದೆ, ಅದ್ ಅದೆಲ್ಲ ಹೋಗುತ್ತೆ ಇಲ್ಲಿ, ಸಿಚುವೇಶನ್ಗೆ ಹೋಗುತ್ತೆ, ಈ ಕಾಲಮ್ ನಲ್ಲಿ ಬರುತ್ತದು. ಓಕೆ ಓಕೆ. ಓ ಆತರ. ಓಕೆ ಓಕೆ ಸರ್. ಹಜಾರ್ಡ್ ಅಂದ್ರೆ ಎಲ್ಲಿದೆ? ಇಲ್ಲಿ ಬರುತ್ತೆ ಹಜಾರ್ಡ್ ಇವೆಂಟ್. ಓಕೆನಾ? ಓಕೆ. ಫೇಲ್ಯೂರ್ ಫೇಲ್ಯೂರ್, ಇಂಪ್ಯಾಕ್ಟ್, ಫೇಲ್ಯೂರ್ ಮೋಡ್ ಹತ್ರ ಬರುತ್ತೆ. ಓಕೆನಾ? ಆಮೇಲೆ ಓಕೆ. ಸಿವಿಯರಿಟಿ, ಅಕರೆನ್ಸ್, ಡಿಟೆಕ್ಷನ್, ರೇಟಿಂಗ್ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಆಲ್ರೆಡಿ ನಿಮಗೆ, C3 S3 E4 ಅಂತ. ಅದನ್ನಲ್ಲಿ ಮ್ಯಾಪ್ ಮಾಡಿ. ಇದೇನ್ ಬೇಡ. ಅಸಿಲ್ ಡಿಟರ್ಮಿನೇಷನ್ ಆದ್ಮೇಲೆ ಸೇಫ್ಟಿ ಗೋಲ್ಸ್, ಸೇಫ್ಟಿ ಗೋಲು ಅವರು ಆಲ್ರೆಡಿ ಕೊಟ್ಟಿದ್ದಾರೆ, ಆಯ್ತಾ? ಅದನ್ನು ಓಕೆ. ಬರಿಬೇಕು. ಆಮೇಲೆ ಇದೆ ಸೇಫ್ಟಿ ಇದು ರಿಕ್ವೈರ್ಮೆಂಟ್ನು ಲಾಸ್ಟಿಗೆ ಮಾಡಿ. ಓಕೆನಾ? ಸೇಫ್ ಓಕೆ. ಸ್ಟೇಟ್. ಓಕೆ. ಸೊ ಇಷ್ಟು ಮಾಡಿರಿ, ನಾಳೆ ನೋಡೋಣ. ಓಕೆನಾ? ಓಕೆ. ಇದು ಅಂದ್ರೆ ಇದು ಸರ್ ಮಾಮೂಲು ಬಾಕ್ಸ್ ಟೈಪ್ ಅಲ್ಲೇ ಈ ಟೈಪ್ ಎಲ್ಲ ಹಾಕ್ ಮಾಡೋದ, ಇಲ್ಲ ಅಂದ್ರೆ? ಇದು ನಾನು ತೋರಿಸಿದ್ನಲ್ಲ, ಇದು ಸ್ಟ್ಯಾಂಡರ್ಡ್ ಟೆಂಪ್ಲೇಟ್. ಹೌದು. FME ಹೆಂಗಿದೆ ಅದೇ ತರ ಇದು ಒಂದು ಟೆಂಪ್ಲೇಟ್. ಓಕೆನಾ? ಓಕೆ ಅದ್ರ ಓಕೆ. ಕೆಳಗಡೆ ಹಿಂಗೆ ಮಾಡ್ಕೊಂಡು ಹೋಗೋದು ಎಲ್ಲ ಹಜಾರ್ಡ್ ಇವೆಂಟ್ಸ್ಗೆ. ಓಕೆ ಓಕೆ. ಓಕೆನಾ? ಇದೇ ತರ ಇರುತ್ತೆ ಹರ ಅಂದ್ರೆ. ಸೊ ನಿಮಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಡೈರೆಕ್ಟ್ ವರ್ಡಿಂಗ್ಸ್ ಇದೆ. ನನ್ನ ಹತ್ರನು ಜಾಸ್ತಿ ಎಕ್ಸಾಂಪಲ್ ಇರಲಿಲ್ಲ, ಅದಕ್ಕೆ ಅದನ್ನ ತೋರಿಸಿದ್ದೆ ಅಷ್ಟೇ. ನೀವು ಈ ಫಾರ್ಮ್ಯಾಟ್ ನಲ್ಲಿ ಹಾಕಿ ತೋರಿಸಿ. ಓಕೆನಾ? ಓಕೆ ಅವಾಗ ಓಕೆ. ನಿಮಗೆ ಪ್ರಾಪರ್ ಆಗಿ ಐಡಿಯಾ ಬರುತ್ತೆ ಹೆಂಗದು ಹರ ಅಂತ. ಸುಮ್ನೆ ಓಕೆ. ಅಲ್ಲಿ ಲೈನ್ ಬೈ ಲೈನ್ ಬರ್ಕೊಂಡೋದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಲ್ವಾ? ಹೌದು ಇವಾಗ ಹೌದು. ಸೊ ಇದನ್ನ ಈ ತರ ಹಾಕ್ಬಿಟ್ಟು ತೋರಿಸಿ ನನಗೆ. ಓಕೆನಾ? ಓಕೆ ಓಕೆ. ಸೊ ಇದು ಆಗುತ್ತೆ. ಇದನ್ನ ಮಾಡಿ ನಾಳೆ ನೋಡೋಣ. ಇವಾಗ ಅದೇ ಫಂಕ್ಷನಲ್ ಸೇಫ್ಟಿ ಕಾನ್ಸೆಪ್ಟ್. ಓಕೆನಾ? ಡೆಫಿನೇಷನ್ ಆಫ್ ಫಂಕ್ಷನಲ್ ಸೇಫ್ಟಿ. ಓಕೆನಾ? ಫುಲ್ಫಿಲ್ ದ ಸೇಫ್ಟಿ ಗೋಲು, ಅಲೋಕೇಶನ್ ಆಫ್ ಫಂಕ್ಷನಲ್ ಸೇಫ್ಟಿ ರಿಕ್ವೈರ್ಮೆಂಟ್, ಲಾಜಿಕಲ್ ಡಯಾಗ್ರಾಮು. ಇಲ್ಲಿ ಕಾನ್ಸೆಪ್ಟ್, ಸೇಫ್ಟಿ ಕಾನ್ಸೆಪ್ಟ್ ನಲ್ಲಿ ಏನೇನ್ ಮಾಡ್ತಾರೆ ಅಂತ ಹೇಳ್ಬಿಡು. ಓಕೆನಾ? ಓಕೆ ಓಕೆ. ಮೇ ಇನ್ಕ್ಲೂಡ್ ಅಸಿಲ್ ಡಿಕಂಪೋಸಿಷನ್. ಅಸಿಲ್ ಡಿಕಂಪೋಸಿಷನ್ ಬೇಡ ನಿಮ್ಗೆ, ಅದ್ ಹೆಂಗ್ ಮಾಡ್ತಾರೆ ಅಂತ. ಅಸಿಲ್ ಡಿಕಂಪೋಸಿಷನ್ ಅಂದ್ರೆ ಏನ್ ಗೊತ್ತಾ? ಇವಾಗ ನೀವು ಇವಾಗ ಒಂದು ಪ್ರಾಡಕ್ಟಿಗೆ ಅಸಿಲ್ ಡಿ ಅಂತ ಮಾಡಿರ್ತೀರಾ. ಹೌದು. ಓಕೆ. ಓಕೆನಾ? ಅದು ಅಸಿಲ್ ಡಿ ಗಿಂತ ಕಮ್ಮಿನೂ ಆಗ್ಬೋದು. ಅದನ್ನ ಒಂದ್ ಲೆವೆಲ್ ಕಮ್ಮಿ ಮಾಡಕ್ಕೆ ಟ್ರೈ ಮಾಡ್ತೀವಿ. ಓಕೆನಾ? ಯಾಕಂದ್ರೆ ಅಸಿಲ್ ಬಿ ಮತ್ತೆ ಅಸಿಲ್ ಸಿ ನಲ್ಲಿ ನೀವು ಜಾಸ್ತಿ ಇದ್ ಮಾಡಂಗಿಲ್ಲ, ಹೌದು. ರಿಡಂಡೆಂಟ್ ಎಲಿಮೆಂಟ್ ಅಲ್ಲಿ ಹಾಕಂಗಿಲ್ಲ ಡೈರೆಕ್ಟ್. ಸೊ ಅದನ್ನ ಕಮ್ಮಿ ಮಾಡಕ್ ಟ್ರೈ ಮಾಡಕ್ಕೆ ನಾವು ಡಿಕಂಪೋಸಿಷನ್ ಮಾಡ್ತೀವಿ ಅಸಿಲ್ ಲೆವೆಲ್ ನ. ಸಿ ಇದ್ರೆ C+QM ಆತರ ಯಾವ್ದಾದ್ರು. ಅದು ದೊಡ್ಡ ಕಾನ್ಸೆಪ್ಟ್ ಅದು. ಇವಾಗ ಸದ್ಯಕ್ಕೆ ಬೇಡ ನಿಮಗೆ. ಮುಂದೆ ಬೇಕಾದ್ರೆ ಏನಾರು ಇದೆಲ್ಲ ನಿಮ್ದು ಕೋರ್ಸ್ ಎಂಡಿಂಗ್ ಟೈಮಲ್ಲಿ ಬೇಕಾದ್ರೆ ಒಂದ್ ಸ್ವಲ್ಪ ಬ್ರೀಫ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ? ಓಕೆ ಓಕೆ. ಅಸಿಲ್ ಡಿಕಂಪೋಸಿಷನ್ ಅನ್ನೋದು ದೊಡ್ಡ ಕಾನ್ಸೆಪ್ಟ್ ಅದು. ಓಕೆನಾ? ಅದು ಓಕೆ ಬೇಡ, ಓಕೆ. ಇವಾಗ ಸುಮ್ಮನೆ ಕನ್ಫ್ಯೂಸ್ ಆಗುತ್ತೆ. ಸೊ ಇಷ್ಟು ನೋಡ್ಕೊಳ್ಳಿ. ಇದು ಇದು ಫಂಕ್ಷನಲ್ ಸೇಫ್ಟಿ ಕಾನ್ಸೆಪ್ಟ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಅಷ್ಟೇ. ಇವಾಗ ಫಂಕ್ಷನಲ್ ಸೇಫ್ಟಿ ಯಾವಾಗ ಮಾಡ್ತೀವಿ ಅಂದ್ರೆ ಡ್ಯೂರಿಂಗ್ ಪ್ರಾಡಕ್ಟ್ ಡೆವಲಪ್ಮೆಂಟ್, ಡ್ಯೂರಿಂಗ್ ಟೆಕ್ನಾಲಜಿ ಡೆವಲಪ್ಮೆಂಟ್, ನ್ಯೂ ಫಂಕ್ಷನ್ ಆರ್ ಅದರ್ ಯೂಸ್. ಓಕೆನಾ? ಈ ಟೈಮಲ್ಲಿ ಮಾಡ್ತೀವಿ. ಟೀಮ್ ಕನ್ಸಿಸ್ಟ್ ಆಫ್ ಫಂಕ್ಷನಲ್ ಓನರ್. ಓಕೆ, ಇದನ್ನ ಆಲ್ರೆಡಿ ಹೇಳಿದೀವಲ್ವಾ? ಇದು ಸೇಫ್ಟಿ ಗೋಲ್. ಹೌದು. ಸೇಫ್ಟಿ ಗೋಲ್ ವೈಲೇಷನ್ ಅನಾಲಿಸಿಸ್. ಇಲ್ಲಿ ನಾನು ನಿಮಗೆ ಇವಾಗ ಇದು ಹೇಳ್ಕೊಡ್ತೀನಿ. ಓಕೆನಾ? ಆಮೇಲೆ ಫಂಕ್ಷನಲ್ ಸೇಫ್ಟಿನಲ್ಲಿ ಇದು ಕಾಮನ್. SDA ಅಂದ್ರೆ ಸೆನ್ಸಾರ್, ಡಿಸಿಷನ್, ಆಕ್ಚುಯೇಟರ್ ಅಂತ ಹೇಳ್ಬಿಟ್ಟು. ಓಕೆನಾ? ಇದು ಹಿಂಗೆ ಇರುತ್ತೆ. ಇವಾಗ ನಾವು ಒಂದು ಐಟಮ್ ಡಿಸೈನ್ ಮಾಡಿದೀವಿ. ಓಕೆನಾ? ಇವಾಗ ಏರ್ ಬ್ಯಾಗ್ ಅನ್ಕೊಳ್ಳೋಣ. ಸೆನ್ಸಾರ್ ಡಿವಿಷನ್. ಓಕೆನಾ? ಏರ್ ಬ್ಯಾಗ್ ಇಸಿಯು ಇದು. ಓಕೆನಾ? ಓಕೆ. ಏರ್ ಬ್ಯಾಗಿಗೆ ಒಂದು ಸೆನ್ಸರ್ ಇಂದ ಇನ್ಪುಟ್ ಬರ್ತಿದೆ, ಆಕ್ಸಿಲರೇಷನ್ ಸೆನ್ಸರ್ ಇಂದ. ಓಕೆ. ಆಕ್ಸಿಲರೇಷನ್ ಸಡನ್ ಆಗಿ ಡಿಕ್ರೀಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಅದು ಸಡನ್ ಆಗಿ ಒಂದೇ ಸೆನ್ಸರ್ ಇದೆ. ಅದು ಒಂದ್ ಸೆನ್ಸರ್ ಇಂದ ಇನ್ಪುಟ್ ಬಂದ ತಕ್ಷಣ ಇದು ಏರ್ ಬ್ಯಾಗ್ ಓಪನ್ ಆಗುತ್ತೆ. ಆಕ್ಚುಯೇಟರ್ ಅಂದ್ರೆ ಏರ್ ಬ್ಯಾಗ್
ಓಕೆ ಓಕೆ. ಸೆನ್ಸರ್ ಅಂದ್ರೆ ಏನ್ ಮಾಡುತ್ತೆ, ಇನ್ಪುಟ್ ಕೊಡುತ್ತೆ, ಇನ್ಪುಟ್ ಓಕೆನಾ. ಇನ್ಪುಟ್ ಕೊಡುತ್ತೆ. ಆಕ್ಚುಯೇಟರ್ ಹೌದು ಅನ್ನೋದು ಏನ್ ಮಾಡುತ್ತೆ, ಆಕ್ಷನ್ ಮಾಡುತ್ತೆ. ಹೌದು ಹೌದೌದು. ಸೆನ್ಸರ್ ಆಕ್ಚುಯೇಟರ್ ಅಂದ್ರೆ ಡಿಫ್ರೆನ್ಸ್ ಕೊಟ್ಟಿರ್ಬೇಕು. ಇದು ಮಧ್ಯದಲ್ಲಿ ಡಿಸಿಷನ್ ಮೇಕಿಂಗ್ ಇದೆಯಲ್ಲ, ಅದು ECU, ಓಕೆನಾ. ಓಕೆ ಓಕೆ ಸರ್. ಇವಾಗ ನಮ್ಮ ಐಟಮ್ ಈ ತರ ಡಿಸೈನ್ ಆಗಿತ್ತು. ಇವಾಗ ಫಾಲ್ಟ್ ಟ್ರೀ ಅನಾಲಿಸಿಸ್ ಮಾಡ್ತೀವಿ, ಓಕೆನಾ. ಫಾಲ್ಟ್ ಟ್ರೀ ಅನಾಲಿಸಿಸ್ ಅಂದ್ರೆ ಹೆಂಗ್ ಮಾಡ್ತೀವಿ ಅಂತ. ಫಾಲ್ಟ್ ಟ್ರೀ ಅನಾಲಿಸಿಸ್ ಏನಿಲ್ಲ ರೀ, ಇವಾಗ ಒಂದ್ ಲೆವೆಲ್ ಕಮ್ಮಿ ಹೋಗ್ಬೇಕಷ್ಟೇ. ಇವಾಗ ಏರ್ ಬೇಡ್ ಡಿಪ್ಲಾಯ್ಮೆಂಟ್ ಇನ್ ಕೇಸ್ ಆಫ್ ನೋ ಕೊಲಿಷನ್. ಓಕೆ. ಇವಾಗ ನಾನು ಪೇಂಟ್ ತಗೊಂಡ್ಬಿಡ್ತೀನಿ, ನಿಮಗೆ ಅವಾಗ ಕರೆಕ್ಟ್ ಅರ್ಥ ಆಗುತ್ತೆ. ಇದು ಓಕೆನಾ. ಇದು ಏನಂದ್ರೆ ನಂದು ಫೇಲ್ಯೂರ್ ಮೋಡ್ ಇದು, ಓಕೆನಾ. ಓಕೆ. ಇದೊಂದು ಫಾಲ್ಟ್. ನಮ್ದು ಮೈನ್ ಫಾಲ್ಟ್ ಏನ್ ಬರುತ್ತೆ, ಅನ್ಇಂಟೆಡ್ ಏರ್ ಬ್ಯಾಗ್ ಡಿಪ್ಲಾಯ್ಮೆಂಟ್ ಏನಿದೆ ನಮ್ದು, ಇದೊಂದು ಫೇಲ್ಯೂರ್. ಯಾವ ತರ ಅಂದ್ರೆ, ಏರ್ ಬ್ಯಾಗ್ ಡಿಪ್ಲಾಯ್ಮೆಂಟ್ ಇನ್ ಕೇಸ್ ಆಫ್ ನೋ ಕೊಲಿಷನ್. ಓಕೆ. ಕೊಲಿಷನ್, ಓಕೆನಾ. ಓಕೆ. ಈ ತರ ಆಗ್ತಿದೆ. ಇದು ನಮ್ದು ಮೇನ್ ಇವೆಂಟ್. ಬಟ್ ಇದು ಸುಮ್ಮನೆ ಹೇಳಿದ್ವಿ ಅಲ್ವಾ, ಇದಕ್ಕೆ ಏನೇ ನಮ್ದು 3 ಕಾಂಪೋನೆಂಟ್ ಇದೆ ಅಲ್ವಾ. ಒಂದು ಸೆನ್ಸರ್ ಇದೆ, ಒಂದು ಸೆನ್ಸರ್, ಒಂದು ಡಿಸಿಷನ್ ಬಾಕ್ಸ್ ECU ಇದೆ, ಡೆಸಿಷನ್ ಬಾಕ್ಸ್ ಇದೆ, ಒಂದು ಆಕ್ಚುಯೇಟರ್ ಇದೆ, ಆಕ್ಚುಯೇಟರ್. ಹೌದು ಓಕೆನಾ. ಹೌದು. ಬರ್ಕೊಳ್ಳೋಣ ಇಲ್ಲಿ. ಸೆನ್ಸರ್, ಸೆನ್ಸರು, ಡಿಸಿಷನ್ ಬಾಕ್ಸ್ ಅಂತ ಬಿಟ್ರೆ ಡಿಸಿಷನ್ ಬಿಡ್ರಿ ಅನಿಸ್ಬೇಕು. ಆಕ್ಚುಯೇಟರ್, ಓಕೆನಾ. ಓಕೆ. ಇವಾಗ ಇದಕ್ಕೆ ಯಾವ್ದ್ರಿಂದ ಫಾಲ್ಟ್ ಆಗ್ತಿರ್ಬೋದು ಅಂತ, ಓಕೆ ಓಕೆ. ಸೆನ್ಸರ್ ಇಂದ ಫಾಲ್ಟ್ ಆಗೋ ಚಾನ್ಸಸ್ ಇದೆಯಾ? ಸೆನ್ಸರ್ ಇಂದ ಫಾಲ್ಟ್ ಆಗೋ ಚಾನ್ಸ್ ಇದೆ ಸರ್. ಏನಾಗ್ಬೋದು ಅಂದ್ರೆ ಇವಾಗ ರಾಂಗ್ ಇನ್ಪುಟ್ ಬರ್ಬೋದು, ರಾಂಗ್ ಇನ್ಪುಟ್ ಬರ್ಬೋದು, ಮತ್ತೆ ಓಕೆನಾ. ಮತ್ತೆ ಸೆನ್ಸರ್ ಸಾಕು, ಓಕೆನಾ. ಇದು ರಾಂಗ್ ಇನ್ಪುಟ್ ಒಂದೇ ಬರ್ಕೊಳ್ಳೋಣ ಸಾಕು ಇವಾಗ ಸದ್ಯಕ್ಕೆ. ಮಲ್ಟಿಪಲ್ ಬಂದ್ರೆ ಇಲ್ಲಿ ಕೆಳಗಡೆ ಬರ್ಕೊಂಡು ಹೋಗ್ತೀವಿ, ಓಕೆನಾ. ಇವಾಗ ಡಿಸಿಷನ್ ಇಂದ ಚಾನ್ಸಸ್ ಇದೆಯಾ? ಡಿಸಿಷನ್ ಕರೆಕ್ಟ್ ಇನ್ಪುಟ್ ಬರ್ತಿದೆ ಅಂದ್ರೆ ಇವಾಗ ಡಿಸಿಷನ್ ಮಾಡೋ ಚಾನ್ಸ್ ಇದೆಯಾ? ರಾಂಗ್ ಅಂದ್ರೆ ಇವಾಗ ಸೆನ್ಸರ್ ಇಂದ ಪ್ರೋಗ್ರಾಮ್ ರಾಂಗ್ ಆಗೋ ಚಾನ್ಸ್ ಇದೆಯಾ? ನಾನು ಪ್ರೋಗ್ರಾಮ್ ಇದು ಇನ್ಪುಟ್ ಈ ತರ ಸೆನ್ಸರ್ ಇಂದ ಬಂದ್ರೆ ಹೌದೌದು, ಆ ತರ ಪ್ರೋಗ್ರಾಮ್ ಕೂಡ ಫಾಲ್ಟ್ ಆಗೋ ಚಾನ್ಸ್ ಇದೆ ಸರ್. ಓಕೆ, ಇದನ್ನ ರಾಂಗ್ ಡಿಸಿಷನ್ ಅಂತ ಬರ್ಕೊಳ್ಳೋಣ, ಓಕೆನಾ. ಓಕೆ. ರಾಂಗ್ ಡಿಸಿಷನ್ ಆಗೋ ಚಾನ್ಸಸ್ ಇದೆ. ಆಕ್ಚುಯೇಟರ್ ರಾಂಗ್ ಮಾಡೋ ಚಾನ್ಸಸ್ ಇದೆಯಾ? ಅಂದ್ರೆ ಚಾನ್ಸ್ ಕಡಿಮೆ ಇರುತ್ತೆ. ಅಂದ್ರೆ ಫೇಲ್ ಆಯ್ತು, ಆಕ್ಚುಯೇಟರ್ ಫೇಲ್ ಆದ್ರೆ ಓಪನ್ ಆಗ್ಬಿಡುತ್ತೆ. ಚಾನ್ಸಸ್ ಇದೆ ಅಲ್ವಾ? ಹೌದೌದು, ಇದೆ.
ಸೊ ಈ ತರ ನಾವು ಈ ತರ ಒಂದು ಫೇಲ್ಯೂರ್ಗೆ ಯಾವ್ಯಾವ ತರ ಫೇಲ್ಯೂರ್ ಇದು ಚಾನ್ಸಸ್ ಇದೆ ಅಂತ ಬರ್ಕೊಳ್ತೀವಿ. ಸೆನ್ಸರ್, ಡಿಸಿಷನ್ ಮತ್ತೆ ಆಕ್ಚುಯೇಟರ್ಸ್ ಇಂದ. ಓಕೆನಾ? ಓಕೆ ಸೊ ಇದು ನಮ್ದು ಫಾಲ್ಟ್ ಟ್ರೀ. ಫಾಲ್ಟ್ ಎಲ್ಲಿಂದ ಬಂತು ಅಂತ ಕಂಡುಹಿಡಿತೀವಿ ನಾವು. ಓಕೆ ಇದನ್ನೇ ಫಾಲ್ಟ್ ಟ್ರೀ ಅನಾಲಿಸಿಸ್ ಅಂತ ಹೇಳೋದು. ಓಕೆನಾ? ನಾವ್ ಇವಾಗ ಓಕೆ ಎಲ್ಲೆಲ್ಲಿಂದ ಬರುತ್ತಿದೆ ಫಾಲ್ಟ್ ಅಂತ ಕಂಡುಹಿಡಿದಿದೀವಲ್ವಾ? ಹೌದು ಸೊ ಈ ತರ ಇದನ್ನ ಇವಾಗ ಲೈನ್ ಹಾಕ್ತಿವಿ ಇಲ್ಲಿಗೆ. ಏನ್ ಬೇಡ ಬಿಡಿ, ಇದೇನ್ ಬೇಡ. ಇದನ್ನೇ ಫಾಲ್ಟ್ ಟ್ರೀ ಅನಾಲಿಸಿಸ್. ಈ ತರನೇ ನಾವು ಬರ್ಕೊಂಡು ಹೋಗ್ತೀವಿ. ನೀವು ಹೇಳೋದಲ್ಲ ಬರೀ ಒಂದೊಂದು ಇನ್ಪುಟ್ ತಗೊಂಡಿದೀವಿ ಇಲ್ಲಿ, ಆತರ ಹೌದು ಮಲ್ಟಿಪಲ್ ಇನ್ಪುಟ್ ಇದ್ರೆ ಬ್ರಾಂಚಸ್ ಹೋಗ್ತಾ ಇರತ್ತೆ ಇಲ್ಲಿ. ಹಾ, ಹಾ. ಇದು ಫಾಲ್ಟ್ ಟ್ರೀ ಅನಾಲಿಸಿಸ್ ಅಂತ. ಇದಕ್ಕೊಂದು ಟೂಲ್ ಇರುತ್ತೆ ಆಯ್ತಾ? ಅದು ಓಕೆ ಫಾಲ್ಟ್ ಟ್ರೀ ಟೀಮ್ ಅನಾಲಿಸಿಸ್ ಮಾಡೋರೆ ಡಿಫ್ರೆಂಟ್ ಟೀಮ್ ಇರ್ತಾರೆ. ನಿಮ್ಗೇನ್ ಬೇಡ, ಇದು ಸೆಂಟ್ರಲ್ ಇನ್ಪುಟ್ ಗೆ ಹೋಗುತ್ತಿದ್ದು, ಅಲ್ಲಿಂದ ಇದಕ್ಕೆ ಹೋಗುತ್ತೆ ಆಕ್ಚುಲಿ. ಆಯ್ತಾ? ಸೊ ಓಕೆ ಇವಾಗ ನಮಗೆ ಸೆನ್ಸರ್ ಫೇಲ್ ಆಗ್ಬಾರ್ದು ಅನ್ನೋದಕ್ಕೆ ಏನ್ ಮಾಡ್ತೀವಿ ನಾವು ಅಂದ್ರೆ, 2 ಸೆನ್ಸರ್ ಯೂಸ್ ಮಾಡ್ತೀವಿ ಫಾಲ್ಟ್ ಟ್ರೀ ಅನಾಲಿಸಿಸ್ ಮಾಡ್ಬಿಟ್ಟು. ಓಕೆ ನಾವ್ ಇವಾಗ ಅನಾಲಿಸಿಸ್ ಮಾಡಿದೀವಲ್ವಾ, ಈ ಹಾ ತರನೇ ಅನಾಲಿಸಿಸ್ ಮಾಡೋದು. ಓಕೆ ಓಕೆ ಇಲ್ಲಾಂದ್ರೆ ನಮಗೆ ರೂಟ್ ಕಾಸೇ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ, ಎಲ್ ಫೇಲ್ ಆಗ್ತಿದೆ ಅಂತ. ಹೌದು 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 ಆ ತರನೇ. ಸೊ ಇವಾಗ ನಮ್ಗೆ ಸೆನ್ಸರ್ ಇಂದ ಫೇಲ್ ಆಗ್ತಿದೆ ಅಂತ, ರಾಂಗ್ ಇನ್ಪುಟ್ ಸೆನ್ಸರ್ ಇಂದ ಬಂದ್ರೆ ಮೋಸ್ಟ್ ಪ್ರಾಬಬ್ಲಿ ಚಾನ್ಸಸ್ ಇದೆ ಅಂತ ನಮಗೆ ಇಲ್ಲಿ ಬರುತ್ತೆ ಫಾಲ್ಟ್ ಟ್ರೀ ಅನಾಲಿಸಿಸ್ ಮಾಡೋದ್ಮೇಲೆ. ನಾವು ಈ 3 ಕಂಡೀಷನ್ ತಗೊಳ್ತೀವಿ. ಚಾನ್ಸಸ್ ಇದೆಯಾ, ಚಾನ್ಸಸ್ ಇದೆಯಾ, ಚಾನ್ಸಸ್ ಇದೆಯಾ ಅಂತ. ಹಾ ಇವ್ ಹಾ 3 ನಾವು ನೋಡಿದಾಗ ಏನಾಯ್ತು, ಇದು ಸೆನ್ಸರ್ ಇಂದಾನೆ ಮೇಜರ್ ಚಾನ್ಸಸ್ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತಲ್ವಾ. ಪ್ರೋಗ್ರಾಮ್ ರಾಂಗ್ ಹೌದು ಆಗೋ ಚಾನ್ಸಸ್ ತುಂಬಾ ರೇರ್ ಇರುತ್ತೆ. ಆಕ್ಚುಯೇಟರ್ ಫೇಲ್ ಆಗೋದು ಅದೇ ತುಂಬಾ. ಆಕ್ಚುಯೇಟರ್ ಫೇಲ್ ಆದ್ರೆ ಏನು ಮಾಡಕ್ಕಾಗಲ್ಲ. ಅದು ನಾವು ರಿಡಂಡೆನ್ಸಿ ಯೂಸ್ ಮಾಡಿರ್ತೀವಿ. ಹಾರ್ಡ್ವೇರ್ ಫೇಲ್ ಆದ್ರೆ ಅವನಿಗೆ ಸೇಫ್ ಸ್ಟಡಿಗೆ ಡ್ರೈವರ್ಗೆ ಆಲ್ರೆಡಿ ವಾರ್ನಿಂಗ್ ಕೊಟ್ಟಿರ್ಬೇಕು, ಇದು ಆಕ್ಚುಯೇಟರ್ ಫೇಲ್ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆ ಓಕೆನಾ? ಅದು ಓಕೆ ಆಲ್ರೆಡಿ ನಾವು ಅದನ್ನ ಟೇಕ್ ಕೇರ್ ಮಾಡಿರ್ತೀವಿ. ಸೊ ಇಲ್ಲೂ ಚಾನ್ಸಸ್ ಕಮ್ಮಿ ಇದೆ. ಆಕ್ಚುಯೇಟರ್ ಫೇಲ್ ಆಗ್ಬಿಟ್ಟು ಏರ್ ಬ್ಯಾಗ್ ಓಪನ್ ಆಗದೆ ಇರೋದು, ಆ ಟೈಮ್ನಲ್ಲೇ ಆಕ್ಸಿಡೆಂಟ್ ಆಗೋದವೆಲ್ಲ. ಅವನು ಫೇಲ್ ಆದ ತಕ್ಷಣನೇ ಹೋಗಿ ರೆಡಿ ಮಾಡಿಸ್ತಾನೆ, ಅದು ಕ್ಲಿಯರ್ ಆಗುತ್ತೆ. ಬಟ್ ಆದ್ರೆ ಸೆನ್ಸರ್ ಫೇಲ್ ಆದ ತಕ್ಷಣ ರಾಂಗ್ ಇನ್ಪುಟ್ ಹೋಗ್ಬಿಟ್ರೆ ಡಿಪ್ಲಾಯ್ಮೆಂಟ್ ಆಗೋದು ಚಾನ್ಸಸ್ ಜಾಸ್ತಿ ಇದೆ ಅಲ್ವಾ. ಹೌದು ಹೌದು ಸೊ ಇದು ನಾವು ಫಾಲ್ಟ್ ನ ಅನಾಲಿಸಿಸ್ ಮಾಡೋದು. ಅದಕ್ಕೆ ಫಾಲ್ಟ್ ಟ್ರೀ ಅನಾಲಿಸಿಸ್ ಅಂತೀವಿ. ಈ ತರ ರೂಟ್ ಕಾಸ್ ನ ಫೈಂಡ್ ಮಾಡ್ತೀವಿ ನಾವು, ಏನಕ್ಕೆ ಈ ತರ ಫೇಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದನ್ನ ಫಾಲ್ಟ್ ಟ್ರೀ ಅನಾಲಿಸಿಸ್ ಅಂತೀವಿ. ಇವಾಗ ಸೆನ್ಸರ್ ಇಂದ ಫೇಲ್ ಆಗೋ ಚಾನ್ಸಸ್ ಇದೆ ಅಲ್ವಾ, ಅದಕ್ಕೆ ಏನ್ ಹೌದು ಮಾಡ್ತೀವಿ ಅಂದ್ರೆ, ನೋಡಿ ಇಲ್ಲಿ ತೋರಿಸ್ತೀನಿ. ಇದು ಫಾಲ್ಟ್ ಟ್ರೀ ಅನಾಲಿಸಿಸ್. ಓಕೆ, ಈ ಫಾಲ್ಟ್ ಟ್ರೀ ಅನಾಲಿಸಿಸ್ ಮಾಡ್ಬಿಟ್ಟು ಸೆನ್ಸರ್ ಇಂದಾನೆ ಜಾಸ್ತಿ ಅಸೆಲ್ ಕ್ಯಾನ್ ಬಿ ರಿಡ್ಯೂಸ್ ಬೈ ಇಂಟ್ರೊಡಕ್ಷನ್ ಆಫ್ ರಿಡಂಡೆನ್ಸಿ. ನಾವು ಅದಕ್ಕೆ ಏನ್ ಮಾಡ್ತೀವಿ, ಒಂದ್ ಸೆನ್ಸರ್ ಬದಲು 2 ಸೆನ್ಸರ್ ಯೂಸ್ ಮಾಡ್ತೀವಿ. ಒಂದ್ ಸೆನ್ಸರ್ ಫೇಲ್ ಆದ್ರೆ ಇನ್ನೊಂದು ಇನ್ನೊಂದ್ರಿಂದ ಸೆನ್ಸರ್ ಕರೆಕ್ಟ್ ಆಗಿ ಬರ್ಬೇಕಂತ. ಓಕೆ ಓಕೆ ಇದು ಇದನ್ನೇನಂತಾರೆ, ಫಾಲ್ಟ್ ಟ್ರೀ ಅನಾಲಿಸಿಸ್ ಮಾಡ್ಬಿಟ್ಟು ಸೇಫ್ಟಿ ರೆಡಿ ಮಾಡೋದು. ಓಕೆನಾ? ಸೊ ಓಕೆ ಇಲ್ಲಿ ನೋಡಿ, ನಿಮಗೆ ಹಾರ್ಡ್ವೇರ್ ಏನಕ್ಕೆ ಚೇಂಜ್ ಮಾಡ್ಬೇಕು, ನಾವು ಎರಡು ಏನಕ್ಕೆ ಯೂಸ್ ಮಾಡ್ಬೇಕು, ರಿಡಂಡೆಂಟ್ ಹಾರ್ಡ್ವೇರ್ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಓಕೆನಾ? ಓಕೆ ಸೊ ಈ ತರ ನಾವು ಸೇಫ್ ವೆಹಿಕಲ್ ನ ಸೇಫ್ ಮಾಡಕ್ ಟ್ರೈ ಮಾಡ್ತೀವಿ ಯಾವಾಗಲೂ. ಈ ತರ ನಾವು ಫೇಲ್ಯೂರ್ನೆಲ್ಲ ಕಂಡುಹಿಡಿದು ವೆಹಿಕಲ್ ಸೇಫ್ ಆಗಿ ಇರಕ್ಕೆ ಟ್ರೈ ಮಾಡ್ಸೋದು. ಓಕೆ ಇವಾಗ ಅರ್ಥ ಆಯ್ತಾ ನಾವ್ ಏನಕ್ಕೆ ಖರಾಬ್ ಮಾಡ್ತೀವಿ ಅಂತ? ಅರ್ಥ ಆಯ್ತು ಸರ್ ಇವಾಗ. ಸೊ ಇದು ಈ ತರ ನಮ್ದು ಪ್ರೊಸೀಜರ್. ಸುಮ್ನೆ ಮಾಡಲ್ಲ ಜನ, ಇವಕ್ಕೆಲ್ಲ ತುಂಬಾ ಇನ್ವೆಸ್ಟ್ ಮಾಡಿರ್ತಾರೆ. ಮಾಡೋದ್ ಏನಕ್ಕೆ ಅಂದ್ರೆ ಸೇಫ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ನಮ್ ವೆಹಿಕಲ್. ಓಕೆ ಓಕೆನಾ? ಓಕೆ ಓಕೆ ಸರ್ ಇಲ್ಲಿ ನೋಡಿ, ಇವಾಗ ಒಂದ್ ಸೆನ್ಸರ್ ಇತ್ತು ಫಸ್ಟ್ ನಮ್ ಇದ್ರಲ್ಲಿ, ಹಳೆ ಕೇಸಲ್ಲಿ. ಅಲ್ವಾ? ಇಲ್ಲಿ ನಮ್ ನೋಡಿದಾಗ ಏನಿತ್ತು, ಒಂದೇ ಸೆನ್ಸರ್ ಇತ್ತು, ಡಿಸಿಷನ್ ಇದು ಆಕ್ಚುಯೇಟರ್ ಇತ್ತು. ಇವಾಗ ನಾವು ಫಾಲ್ಟ್ ಟ್ರೀ ಅನಾಲಿಸಿಸ್ ಮಾಡ್ಬಿಟ್ಟು ಪ್ರಾಪರ್ ಡಿಟರ್ಮಿನ್ ಮಾಡಿ ಇದು ಸೇಫ್ ಇದೇ ಬೆಸ್ಟ್ ಡಿಸಿಷನ್ ಅಂತ ಹೇಳ್ಬಿಟ್ಟು ನಾವು ಇದನ್ನ ಮಾಡಿದೀವಿ. ಇಲ್ಲಿ ಯಾರು ನಿಮಗೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳಕ್ ಹೋಗಲ್ಲ. ಓಕೆ ನೀವು ಮಾಡ್ತಿರೋದು ನಿಮ್ ಪ್ರಾಡಕ್ಟ್, ನೀವ್ ಹೆಂಗ್ ಸೇಫ್ ಮಾಡ್ತೀರಾ ಅನ್ನೋದು ನಿಮ್ ಮೇಲೆ ಡಿಪೆಂಡ್. ಓಕೆನಾ? ಓಕೆ ಓಕೆ ಇವಾಗ ಅಸಿಲ್ ನ ರಿಡ್ಯೂಸ್ ಮಾಡ್ತೀವಿ ನಾವು ಇಲ್ಲಿ. ಇವಾಗ 2 ಸೆನ್ಸರ್ ಇದೆ ಅಲ್ವಾ, ಹಾ 2 ಸೆನ್ಸರ್ ಇದೆ. ಅಸಿಲ್ ಸಿ ಇಂದ ಅಸಿಲ್ ಬಿ ಅಥವಾ ಎ ಬರುತ್ತದೆ. ಓಕೆನಾ? ಓಕೆ ಆಮೇಲೆ ಇನ್ನೇನ್ ಮಾಡಂಗಿಲ್ಲ. ಇದ್ ಮಾಡಾದ್ಮೇಲೂ ಇನ್ನ ಅಸಿಲ್ ಸೀನಲ್ಲೇ ಇದ್ರೆ ಮತ್ತಿನ್ನೇನಾದ್ರು ಮಾಡ್ಬೇಕಿಲ್ಲಿ. ಓಕೆನಾ? ಓಕೆ ನಾವು ಮೇಜರ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಸಿಲ್ ಲೆವೆಲ್ ನ ಕಮ್ಮಿ ಮಾಡಕ್ ಟ್ರೈ ಮಾಡ್ತೀವಿ, ಅಸಿಲ್ ಜಾಸ್ತಿ ಇರೋದನ್ನ ಹರ ಎಲ್ಲ ಮಾಡಿ ಲಾಸ್ಟಿಗೆ. ಓಕೆನಾ? ಓಕೆ ಸರ್ ಸೊ ಈ ತರ ನಮ್ದು ಪ್ರೋಸೆಸ್. ಇದು ಫಂಕ್ಷನಲ್ ಸೇಫ್ಟಿ. ಇದನ್ನ ನೋಡ್ಕೊಳ್ಳಿ, ನಾನು ಅದನ್ನ ನೋಟ್ಸು ಕಳಿಸ್ತೀನಿ ನಿಮಗೆ. ಅದಾದ್ಮೇಲೆ ಇಷ್ಟು ಸುಮ್ನೆ ನೋಡ್ಕೊಳ್ಳಿ, ನಿಮಗೆ ಟೆಕ್ನಿಕಲಿ ಗೊತ್ತಿರ್ಬೇಕಷ್ಟೇ. ತುಂಬಾ ಏನ್ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಇನ್ನ ಯಾವ್ದಕ್ ಹೋಗೋಣ ಅಂದ್ರೆ,
ಅಡಾಸ್ಗೆ ಹೋಗ್ಬಿಡೋಣ ಡೈರೆಕ್ಟ್ ಅಡಾಸ್. ಆಗಿ. ಓಕೆ ಓಕೆ. ಅಡಾಸ್ ಅಲ್ಲಿ ಅಡಾಸ್ ಅಂದ್ರೆ ಏನು ಅಂತ ಗೊತ್ತಾ ನಿಮ್ಗೆ? ಹಾ ಹೌದು ಗೊತ್ತು ಸರ್. ಅಡ್ವಾನ್ಸ್ ಡ್ರೈವ್ ಅಸಿಸ್ಟೆಂಟ್ ಸಿಸ್ಟಮ್. ಹಾ, ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆಂಟ್ ಸಿಸ್ಟಮ್ಸ್ ಅಂದ್ರೆ ಅಂದ್ರೆ ಇವಾಗ ಮಾಮೂಲು ಹ್ಮ್. ಅಂದ್ರೆ ಬೈ ಮಿಸ್ ಇವಾಗ ಸಡನ್ ಅಲ್ಲಿ ಯಾರಾದ್ರೂ ಕಾರ್ ಫ್ರಂಟ್ ಸಡನ್ ಆಗಿ ಬಂದ್ರು ಆಟೋಮೆಟಿಕಲ್ ಬ್ರೇಕ್ ಹಾಕ್ಬೇಕು, ಬ್ರೇಕ್ ಬಿಡ್ಬೇಕು. ಹ್ಮ್ ಹ್ಮ್ ಇವಾಗ ಯಾರಾದ್ರೂ ಒಬ್ಬ ಅಂದ್ರೆ ಡ್ರೈವರು ಸಡನ್ ಆಗಿ ಏನಾದ್ರು ಒಂದ್ ಸ್ವಲ್ಪ ನಿದ್ದೆ ಇದ್ರಲ್ಲಿ ಹೋದ್ರೆ ಅಂದ್ರೆ ಸ್ಟೇರಿಂಗ್ ಕಂಟ್ರೋಲ್ ಕೂಡ ಆಟೋಮೆಟಿಕಲ್ ತಗೊಳುತ್ತೆ. ಹ್ಮ್ ಹ್ಮ್ ಆ, ಓಕೆ. ಅದೆಲ್ಲ ಅಡಾಸ್ ಫೀಚರ್ಸ್ ಆಯ್ತಾ. ಹ, ಅಡಾಸ್ ಅಂದ್ರೆ ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆಂಟ್ ಸಿಸ್ಟಮ್ಸ್ ಅಂದ್ರೆ ನಿಮಗೆ ಡ್ರೈವರ್ಗೆ ಅಸಿಸ್ಟ್ ಮಾಡೋ ಕೆಲವೊಂದು ಫೀಚರ್ಗಳು, ಅದನ್ನ ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆನ್ಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆನಾ? ಓಕೆ ಅದಕ್ಕೆ ಓಕೆ ಒಂದು ಇ ಸಿ ಯು ಇರುತ್ತೆ. ಆ ಇ ಸಿ ಯು ಆ ಫೀಚರ್ಗೆಲ್ಲ ಫಂಕ್ಷನಾಲಿಟಿ ಮೇಂಟೈನ್ ಮಾಡ್ತಿರುತ್ತೆ, ಅದಕ್ಕೆಲ್ಲ ಇದಿರುತ್ತೆ. ಓಕೆನಾ? ಓಕೆ ಸೊ ನಾನು ನಿಮಗೆ ಅಡಾಸು ಇವಾಗ ಇಷ್ಟು ನೀವು ಫಂಕ್ಷನಲ್ ಸೇಫ್ಟಿ ಕಂಪ್ಲೀಟ್ ಮಾಡ್ಕೊಳ್ಳಿ, ಸುಮ್ಮನೆ ಅವೆಲ್ಲ ಕನ್ಫ್ಯೂಸ್ ಆಗೋದು ಬೇಡ. ಓಕೆ ನೆಕ್ಸ್ಟ್ ಅಡಾಸ್ ಸೆನ್ಸರ್ಸು ಮತ್ತೆ ಅಡಾಸ್ದು ಎಲ್ಲ ಫೀಚರ್ಸು ಓಕೆ ಇಷ್ಟು ಕಲ್ತ್ಕೊಳ್ಳೋಣ. ಓಕೆ ಓಕೆನಾ? ನೆಕ್ಸ್ಟ್ ಓಕೆ ವೀಕ್ ಒಳಗಡೆ ಇಷ್ಟು ನೀಟಾಗಿ ಕಲ್ತ್ಕೊಂಡು ಬಂದ್ಮೇಲೆ ನಿಮಗೆ ಅಡಾಸ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಇವಾಗ ಅಡಾಸ್ ಅಂತ ಗೊತ್ತಾದ್ಮೇಲೆ ಅಡಾಸ್ ಹೆಂಗ್ ಟೆಸ್ಟ್ ಮಾಡೋದಂತ ಹೇಳ್ಕೊಡೋಣ ನೆಕ್ಸ್ಟ್. ಓಕೆನಾ? ಓಕೆ ಓಕೆ ಸರ್. ಆಮೇಲೆ ನಿಮಗೆ ಬೇಸಿಕ್ಸ್ ಏನೇನ್ ಬೇಕು ಟೆಸ್ಟಿಂಗಿಗೆ ಅವೆಲ್ಲ, ಆಮೇಲೆ ಯಾವ್ಯಾವ ಟೂಲ್ಸ್ ಯೂಸ್ ಮಾಡ್ತಿದ್ವಿ, ಮತ್ತೆ ಯಾವ್ಯಾವ ಟೂಲ್ಸ್ ಬೇಕಾಗುತ್ತೆ ಟೆಸ್ಟರಿಗೆ, ಮತ್ತೆ ಓಕೆ ಹೆಂಗ್ ಯೂಸ್ ಮಾಡೋದು ಅವೆಲ್ಲ ಅದನ್ನ ಕಂಪ್ಲೀಟ್ ನೋಡ್ಕೊಳ್ಳೋಣ. ಸೊ ಓಕೆ ನಿಮಗೆ ಕಂಪ್ಲೀಟ್ ಎಲ್ಲ ಗೊತ್ತಾಗುತ್ತೆ. ಓಕೆನಾ? ಓಕೆ ಆಮೇಲೆ ಲಾಸ್ಟಿಗೆ ಕ್ಯಾನ್ ಬೇಸ್ ಇದು ಕ್ಯಾನ್ ಟ್ರೈ ಮಾಡಿದ್ರಾ ಇನ್ಸ್ಟಾಲ್ ಮಾಡಕ್ಕೆ? ಸರ್. ಅದು ತುಂಬಾ ತೋರಿಸ್ತಾ ಇದೆ, ಅದೇನೇ ಕೇಳೋಣ ಅನ್ಕೊಂಡೆ ಅದನ್ನ. ಅದು ಅಲ್ಲಿ ಮಾಮೂಲು ವೆಕ್ಟರ್ ಕೆನೋಯ್ ಅಂತ ಕೊಟ್ರೆ ಹ್ಮ್. ಅಲ್ಲಿ ತುಂಬಾ ಸಾಫ್ಟ್ವೇರ್ ತೋರಿಸ್ತಾ ಇದೆ ಸರ್. ಅದು ಅಲ್ಲ, ನೀವು ಯೂಟ್ಯೂಬ್ ನಲ್ಲಿ ಯಾವ್ದಾದ್ರು ಅದೇ ಟೂಲ್ಸ್. ಯೂಟ್ಯೂಬ್ ಯೂಟ್ಯೂಬ್ ಅಲ್ಲೇ ನೋಡಿದೆ. ಹ್ಮ್. ಅಲ್ಲಿ ಅಂದ್ರೆ ಕೆನೋಯ್ ಅವರು ತೋರ್ಸೋದ್ರಲ್ಲಿ ಒಂದೇ ತೋರಿಸ್ತಾ ಇದೆ, ಇಲ್ಲಿ ಮಾತ್ರ ತುಂಬಾ ತೋರಿಸ್ತಾ ಇದೆ. ಅಂದ್ರೆ ಅಲ್ಲ, ಕೆನೋಯ್ ಲೇಟೆಸ್ಟ್ ಅನ್ನೋದು. ಯಾವ್ದಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಸಾಕು. ಹೌದಾ? ಹ್ಮ್. ಅಲ್ಲ, ಡಿಫ್ರೆಂಟ್ ವರ್ಷನ್ ವಿಂಡೋಸ್ ತರನೇ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಿರ್ತಾರ ಅವರು. ಇವಾಗ ಯಾವ್ದಿದೆ ಲೇಟೆಸ್ಟ್? 15 16 ಯಾವ್ದೋ ಇರಬೇಕಲ್ವಾ? ಇಲ್ಲ ಅಂದ್ರೆ ಅವ್ನ್ ಯಾವ್ದು ಮಾಡಿದ್ದ ಡೌನ್ಲೋಡ್ ಅದನ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ ಸಾಕು. ಓಕೆ. ಅವ್ನ್ ಯಾವ ವರ್ಷನ್ ಡೌನ್ಲೋಡ್ ಮಾಡಿರ್ತಾನೋ ಅದನ್ನೇ ಮಾಡ್ಕೊಳ್ಳಿ ಸಾಕು. ಓಕೆನಾ? ಯಾಕಂದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಓಕೆ ಬೇರೆ ಪ್ರೊಸೀಜರ್ ಇದ್ರೆ. ಅವ್ನ್ ತೋರಿಸಿದಾದ್ರೆ ಸೇಮ್ ಅದೇ ಪ್ರೊಸೀಜರ್ ಇರುತ್ತೆ, ಏನ್ ಚೇಂಜ್ ಆಗಿರಲ್ಲ ಅದು. ಸೊ ಈಸಿ ಆಗುತ್ತೆ ಇನ್ಸ್ಟಾಲ್ ಮಾಡಕ್ಕೆ. ಓಕೆನಾ? ಓಕೆ ಓಕೆ ಸರ್. ಇದು ಸಾಫ್ಟ್ವೇರ್ ಸಾಫ್ಟ್ವೇರ್ ಇನ್ಸ್ಟಾಲ್ ಇದ್ರಲ್ಲಿ ಮಾಡಿದಿರಲ್ವಾ ಫಸ್ಟ್ ಎಲ್ಲ? ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ್ದೀನಿ.